ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾನು ಇಂದು ನಡೆದಂತಹ ಗ್ರೂಪ್ ಸಿ ಎಕ್ಸಾಮ್ನ GK ಪೇಪರನ್ನು ಎನಾಲಿಸಿಸ್ ಮಾಡಲಿದ್ದೇನೆ. ಜೊತೆಗೆ ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ನೀಡಲಿದ್ದೇನೆ, ಕೀ ಆನ್ಸರ್ಗಳನ್ನು. ಈ ಒಂದು ವಿಡಿಯೋದಲ್ಲಿ 1 ರಿಂದ 50 ಪ್ರಶ್ನೆಗಳವರೆಗಿನ ಕ್ವಶನ್ಗಳಿಗೆ ನಾನು ಕೀ ಆನ್ಸರನ್ನು ಪ್ರೊವೈಡ್ ಮಾಡಲಿದ್ದೇನೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಇಂದು ನಡೆದಂತಹ ಭಾನುವಾರ ನಡೆದಂತಹ ಏನು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ ಪೇಪರ್ ಹೇಗಿತ್ತು, ಆ ಪ್ರಶ್ನೆಗಳು ಹೇಗಿತ್ತು ಮತ್ತು ಅದರ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿತ್ತು: ಮಧ್ಯಯುಗ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇರಾಕಿಸ್, ಖುರಾಸನೀಸ್ ಮತ್ತು ಮುಲ್ತಾನಿಗಳಿಂದ ಡ್ಯಾಶ್ನಿಂದ ಸೂಚಿಸಲಾಗಿತ್ತು. ಎ. ಸೂಫಿ ಸಂತರು, ಬಿ. ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳು, 3. ವ್ಯಾಪಾರಿಗಳು, 4. ಭಕ್ತಿ ಸಂತರಂತೇಳಿ ಆಪ್ಷನ್ಸನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಟ್ರೇಡರ್ಸ್ ಆಗುತ್ತೆ, ವ್ಯಾಪಾರಿಗಳು. ಸರಿಯಾದ ಉತ್ತರ ವ್ಯಾಪಾರಿಗಳು, ಟ್ರೇಡರ್ಸ್. ನಿಮ್ಮ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ಸ್ 3 ಆಗಬೇಕು, ಟ್ರೇಡರ್ಸ್. ಹಾಗಾದರೆ ಎರಡನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಯುದ್ಧಗಳನ್ನು ಪರಿಗಣಿಸಿ. ಮೊದಲನೇ ಪಾಣಿಪತ್ ಕದನ, ಚಂದೇರಿ ಕದನ, ಕನ್ವಾ ಕದನ, ಚೌಸ ಕದನ. ಮೊದಲಿನಿಂದ ಪ್ರಾರಂಭಿಸಿ ಈ ಕೆಳಗಿನ ಯುದ್ಧಗಳ ಸರಿಯಾದ ಕಾಲಾನುಕ್ರಮವೇನು ಎನ್ನುವುದನ್ನು ತಿಳಿಸಿ ಅಂತೇಳಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಒಂದು ಪ್ರಶ್ನೆಯಲ್ಲಿ ಏನು ಮಾಡಬೇಕು ಅನ್ನೋದಾದರೆ, ಈ 4 ಯುದ್ಧಗಳನ್ನು ಕೊಟ್ಟಿದ್ದಾರೆ, ಮಧ್ಯಯುಗೀನ ಭಾರತದ ಇತಿಹಾಸದ ಯುದ್ಧಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕಾಲಕ್ರಮೇಣ ತಿಳಿಸ್ಬೇಕಾಗುತ್ತೆ. ಮೊದಲು ಯಾವ ಯುದ್ಧ ನಡೀತು, ಎರಡನೇ ಯುದ್ಧ ಯಾವುದು ನಡೀತು ಮತ್ತು 3 ಮತ್ತು 4ನೇ ಯುದ್ಧ ಯಾವುದು ನಡೀತು ಅಂತೇಳಿ ಕಾಲಾನುಕ್ರಮಣ ಕೊಡಬೇಕು. 1 ABCD, 2 DCBA, 3 ACBD, 4 BDAC ಅಂತೇಳಿ. ನಿಮ್ಮ ಉತ್ತರ 3 ಆಗಬೇಕು. ಏಕೆಂದರೆ ಮೊದಲ ಪಾಣಿಪತ್ ಕದನ ಯಾವಾಗ ನಡೀತು ಅನ್ನೋದಾದರೆ 1526 ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ. ಇನ್ನು ಇದು ಆಗುತ್ತೆ. ನೆಕ್ಸ್ಟ್ ಸಿ ಆಪ್ಷನ್ಸ್ ಅಂತಂದರೆ ಕನ್ವಾ ಕದನ 1527 ನಡೆಯುತ್ತೆ. ಕನ್ವಾ ಕದನ 1527. ಹಾಗೆಯೇ ಬಿ ಚಾಂದೇರಿ ಕದನ 1528 ನಡೆಯುತ್ತೆ. ಚಾಂದೇರಿ ಕದನ, ಕನ್ವಾ ಕದನ, ಚಾಂದೇರಿ ಕದನ. ಇನ್ನು 4ನೇದು ಡಿ ಚೌಸ ಕದನ 1537 ನಡೆಯುತ್ತೆ. ಹಾಗಾಗಿ ನಿಮ್ಮ ಉತ್ತರ 3 ACBD ಆಗಬೇಕು. ನಂತರ 3ನೇ ಪ್ರಶ್ನೆ ಹೀಗಿದೆ: ಮೊಘಲ್ ಆಳ್ವಿಕೆಯಲ್ಲಿ ಸಾಯಗಲ್ ಟರ್ಮ್ ಪದವು ಏನನ್ನು ಸೂಚಿಸುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. 1ನೇದು ವಿದ್ವಾಂಸರು, ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರುವಂತಹ ಪುರುಷರು, ಬಡವರು, ವಿಧವೆಯರು ಮತ್ತು ಯಾವುದೇ ಉದ್ಯೋಗವಿಲ್ಲದ ಗೌರವಾನ್ವಿತ ಪುರುಷರನ್ನು ಬೆಂಬಲಿಸಲು ಮಂಜೂರು ಮಾಡಿದಂತಹ ಜಮೀನು. 2ನೇದು ಯುರೋಪಿಯನ್ ವ್ಯಾಪಾರಿಗಳಿಗೆ ತೆರಿಗೆ ವಿನಾಯಿತಿಗಳನ್ನು ನೀಡೋದು. ಇನ್ನು 3ನೇದು ಅಧೀನ ರಜಪೂತ ದೊರೆಗಳು ಪಾವತಿಸುತ್ತಿದ್ದಂತಹ ಕಪ್ಪ ಕಾಣಿಕೆಗಳು. ಇನ್ನು 4ನೇದು ದಕ್ಷಿಣದ ರಾಜ್ಯಗಳಿಂದ ಸಂಗ್ರಹಿಸಿದ ತೆರಿಗೆ. ನಿಮ್ಮ ಉತ್ತರ 3ನೇ ಪ್ರಶ್ನೆಗೆ 1ನೇದಾಗಬೇಕು. ಏನು ಅನ್ನೋದಾದರೆ ವಿದ್ವಾಂಸರು, ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರುವಂತಹ ಪುರುಷರು, ಬಡವರು, ವಿಧವೆಯರು ಮತ್ತು ಯಾವುದೇ ಉದ್ಯೋಗವಿಲ್ಲದ ಗೌರವಾನ್ವಿತ ಪುರುಷರು ಬೆಂಬಲಿಸಲು ಮಂಜೂರು ಮಾಡಿದಂತಹ ಜಮೀನು ಅನ್ನುವಂತಹ ಒಂದು ಉತ್ತರ ನಿಮ್ಮದಾಗಬೇಕು. ಇದು ಒಂದು 3ನೇ ಪ್ರಶ್ನೆಗೆ ಉತ್ತರ ಆಗಿತ್ತು. ಇನ್ನು 4ನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಯೋಜನೆಗಳನ್ನು ಮತ್ತು ಉದ್ದೇಶಗಳನ್ನು ಹೊಂದಿಸಿ ಅಂತೇಳಿ ಕೇಳಿದರೆ. ಎ ದಿಶಾ ಯೋಜನೆ, ಬಿ ಪರಿಯೋಜನೆ, ಸಿ ಸುಕನ್ಯಾ ಸಮೃದ್ಧಿ ಯೋಜನೆ, ಡಿ ಫಸಲ್ ಬಿಮಾ ಯೋಜನೆ. ನೀವು ಈ ಒಂದು ಎ ಪಾರ್ಟಲ್ಲಿರ್ತಕ್ಕಂಥ ಯೋಜನೆಗಳ ಉದ್ದೇಶಗಳನ್ನು ಬಿ ಪಾರ್ಟಲ್ಲಿ ನೀವು ತಿಳಿಸಬೇಕಾಗುತ್ತೆ. ನಿಮ್ಮ ಉತ್ತರ 1 ಆಗಬೇಕು. ದಿಶಾ ಯೋಜನೆ ಸೇವಾ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಬಿ ವಿಸ್ತಾರ ಯೋಜನೆ ಸಮಗ್ರ ಕೃಷಿ ಸಲಹೆ. ಸಿ ಯೋಜನೆ ಹೆಣ್ಣು ಮಕ್ಕಳಿಗೆ ಹಣಕಾಸಿನ ಭದ್ರತೆ ನೀಡತಕ್ಕಂಥದ್ದು. PM ಫಸಲ್ ಯೋಜನೆ ಬೆಳೆ ನಷ್ಟಕ್ಕೆ ವಿಮೆಯನ್ನು ಒದಗಿಸುವಂಥದ್ದು. ಹಾಗಾಗಿ ನಿಮ್ಮ ಉತ್ತರ
ಎ ಆಗಬೇಕು. ಈ ಪ್ರಶ್ನೆಗೆ ನಿಮ್ಮ ಉತ್ತರ ಎ. A1, B2, C3, D4. ಇನ್ನು 5ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನವುಗಳನ್ನು ಗುಂಪುಗಳ ಜೊತೆ ಅದರ ಪ್ರಾಥಮಿಕ ಉದ್ದೇಶಗಳು ಅಥವಾ ಇತ್ತೀಚೆಗೆ ಕೇಂದ್ರೀಕರಿಸಿದ ಪ್ರದೇಶಗಳನ್ನು ಹೊಂದಿಸಿ ಅಂತೇಳಿ ಕೇಳಿದರೆ, ಕೆಲವು ಗುಂಪು ಅಥವಾ ಸಮೂಹಗಳನ್ನು ನೀಡಿದರೆ ಅದರ ಒಂದು ನಿರ್ಣಾಯಕ ಪಾತ್ರ ಏನೇನು ಯಾವ ಕ್ಷೇತ್ರಕ್ಕೆ ಅದು ಕೆಲಸ ಮಾಡುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಎ ಕ್ವಾಡ್, ಬಿ ಅಕುಸ್, ಸಿ IMEC, ಸಿ SCO ಶಾಂಘೈ ಕೋಪರೇಷನ್ ಅಂತೇಳಿ. ನಿಮ್ಮ ಉತ್ತರ 5ನೇ ಪ್ರಶ್ನೆಗೆ ಇದಾಗಬೇಕು 1. ನಿಮ್ಮ ಉತ್ತರ 1 ಆಗಬೇಕು. ಕ್ವಾಡು ನಿರ್ಣಾಯಕ ಮತ್ತು ಉಗಮಿಸುವ ತಂತ್ರಜ್ಞಾನಗಳ ಒಂದು ಕ್ಷೇತ್ರದ ಮೇಲೆ ಹೆಚ್ಚಿನ ಬೆಳವಣಿಗೆಯನ್ನು ಸಾಧಿಸಲು ಪ್ರಯತ್ನ ಮಾಡ್ತಾ ಇದೆ. ಇನ್ನು ಬಿ ಜಲಾಂತರ್ಗಾಮಿ ಮತ್ತು AI ಸಾಮರ್ಥ್ಯಗಳು, ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು IMEC ಮೂಲಸೌಕರ್ಯ ಮತ್ತು ಸಂಪರ್ಕಗಳನ್ನು ಎನ್ನುವಂತಹ ಒಂದು ಕ್ಷೇತ್ರದ ಬಗ್ಗೆ ಹೆಚ್ಚಿನ ಒತ್ತು ಕೊಡುತ್ತೆ. ಇನ್ನು ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಇದೆಯಲ್ಲ, ಉಗ್ರಗಾಮಿಗಳ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮತ್ತು ಯುರೇಷಿಯಾದಂತಹ ಸಹಕಾರ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೆ. ಹಾಗಾಗಿ ನಿಮ್ಮ ಉತ್ತರ ಈ ಪ್ರಶ್ನೆಗೆ 1 ಆಗಬೇಕು. ಬನ್ನಿ ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 6ನೇದು, 2021ರ ಇಂದಿನ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧಗಳ ಕುರಿತಂತೆ ಈ ಕೆಳಗಿನ ಯಾವುದು ತಾಲಿಬಾನ್ ಆಡಳಿತದ ಕಡೆಗೆ ಭಾರತದ ರಾಜತಾಂತ್ರಿಕ ಬದಲಾವಣೆಯ ಉತ್ತಮ ವಿವರಣೆಯಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಎ 1 ಅಂತಾರಾಷ್ಟ್ರೀಯವಾಗಿ ತಾಲಿಬಾನ್ಗಳ ರಾಜಕೀಯ ಅಧಿಕಾರವನ್ನು ನ್ಯಾಯಯುತಗೊಳಿಸುವುದು. ಬಿ ಅಭಿವೃದ್ಧಿ ಯೋಜನೆಗಳ ಮೇಲಿನ ಚೀನಾದ ಏಕಸ್ವಾಮ್ಯತೆಯನ್ನು ತಡೆಯುವುದು ಮತ್ತು ಕಾರ್ಯತಂತ್ರದ ನಿರ್ವಾತವನ್ನು ಕಡಿಮೆ ಮಾಡುವುದು. 3 ಅಫ್ಘಾನ್ ಸೈನ್ಯಕ್ಕೆ ಶಾಶ್ವತವಾಗಿ ಮಿಲಿಟರಿ ಸಹಾಯವನ್ನು ನೀಡುವುದು. 4 ತಾಲಿಬಾನ್ ಅಡಿಯಲ್ಲಿ ಇಸ್ಲಾಮಿಕ್ ಎಮಿರೇಟ್ ರಚನೆಗೆ ಸಹಕರಿಸುವುದು ಅಂತ ಹೇಳಿದೆ. ನಿಮ್ಮ ಉತ್ತರ 2 ಆಗಬೇಕು. ಏನಿದು ಉತ್ತರ ಅನ್ನೋದಾದರೆ, ಅಭಿವೃದ್ಧಿ ಯೋಜನೆಗಳ ಮೇಲಿನ ಚೀನಾದ ಏಕಸ್ವಾಮ್ಯತೆಯನ್ನು ತಡೆಯುವುದು ಮತ್ತು ಕಾರ್ಯತಂತ್ರದ ನಿರ್ವಾತವನ್ನು ಮಾಡತಕ್ಕಂಥದ್ದು ತಾಲಿಬಾನ್ ಆಡಳಿತದ ಕಡೆಗೆ ಭಾರತದ ರಾಜತಾಂತ್ರಿಕ ಬದಲಾವಣೆಯ ಉತ್ತಮ ವಿವರಣೆಯಾಗಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ಇದೆಯಲ್ಲ, ಅದರ ಸಂಬಂಧಗಳ ಒಂದು ಮುಖ್ಯ ಉದ್ದೇಶ ಅಭಿವೃದ್ಧಿ ಯೋಜನೆಗಳ ಮೇಲೆ ಚೈನಾದ ಏಕಸ್ವಾಮ್ಯತೆಯನ್ನು ತಡೆಯುವುದು ಮತ್ತು ಕಾರ್ಯತಂತ್ರದ ನಿರ್ವಾತವನ್ನು, ಅದರ ಪ್ರಭಾವವನ್ನು ಕಡಿಮೆ ಮಾಡುವಂತಹ ಉದ್ದೇಶ ಹೊಂದಿದೆ. ಹಾಗಾಗಿ ನಿಮ್ಮ ಉತ್ತರ ಈ ಪ್ರಶ್ನೆಗೆ 2 ಆಗಬೇಕು. ಇನ್ನು 7ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಸುದ್ದಿಯಲ್ಲಿರುವ ಸ್ಥಳಗಳು ಮತ್ತು ಅದರ ಜೊತೆ ಸರಿಯಾದ ಭೌಗೋಳಿಕ ಲಕ್ಷಣ ಅಥವಾ ಸ್ಥಾನಗಳನ್ನು ಹೊಂದಿಸಿ ಅಂತ ಕೇಳಿದರೆ, ಪಾಂಗ್ಸು ಕಣಿವೆ ಮಾರ್ಗ, ಅಂಜಿಕಾಡ್ ಸೇತುವೆ, ಬಿನಿಹಾಲ್ ಪಾಸ್, ಫಿಲಿಡೆಲ್ಫಿ ಕಾರಿಡಾರ್ ಅಂತ ಇದೆ. ಇದಕ್ಕೆ ಅರುಣಾಚಲ ಪ್ರದೇಶ, ಮಯನ್ಮಾರ್ ಗಡಿ, ಚಿನಾಬ್ ನದಿಯ ಉಪನದಿ, ಜಮ್ಮು ಕಾಶ್ಮೀರದಲ್ಲಿನ NH-44 ಮತ್ತು ಗಾಜಾ ಈಜಿಪ್ಟ್ ಗಡಿಯ ವಿಶೇನೀಕರಣ ವಲಯ ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಹೊಂದಿಸಿ ಬರೆಯೋಕ್ಕೆ. ನಿಮ್ಮ ಉತ್ತರ ಏನಾಗಬೇಕು ಅನ್ನೋದಾದರೆ 4 ಆಗಬೇಕು. ನಿಮ್ಮ ಉತ್ತರ 4 ಆಗಬೇಕು. ಅಂದರೆ ಹೇಗೆ ಪಾಂಗು ಕಣಿವೆಗೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನು ಅಂಜಿಕಾಡ್ ಸೇತುವೆ ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬಂದರೆ, ಬಿನಿಹಾಲ್ ಪಾಸ್ ಅಂತಕ್ಕಂಥದ್ದು ಚಿನಾಬ್ ಉಪನದಿ ಮತ್ತು ಫಿಲಿಡೆಲ್ಫಿಯಾ ಕಾರಿಡಾರು D4 ಇದು ಗಾಜಾ ಈಜಿಪ್ಟ್ ಗಡಿಯ ವಿಶೇನೀಕರಣ ಒಂದು ವಲಯವಾಗಿದೆ. ಈ ಪ್ರಶ್ನೆಗೆ ನಿಮ್ಮ ಉತ್ತರ 4 ಆಗಬೇಕು. ಇನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಭಾರತದಲ್ಲಿ ರಾಜ್ಯಗಳ ವಿಂಗಡಣೆಯನ್ನು ಮಾಡಲಾಯಿತು. ಅಕ್ಷಾಂಶ ಮತ್ತು ರೇಖಾಂಶ, 2 ಭಾಷೆ, 3 ನದಿ ಪಾತ್ರ, 4 ಸಂಪನ್ಮೂಲ ಲಭ್ಯತೆ ಅಂತೇಳಿ ಆಪ್ಷನ್ಸ್ ಇದೆ. ನಿಮ್ಮ ಉತ್ತರ 2 ಆಗಬೇಕು. ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಆಯಿತು. ನಿಮ್ಗೆ ಗೊತ್ತಿದೆಯಲ್ಲ, ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಯಿತು. ಫಜಲ್-ಅಲಿ ಆಯೋಗ ಬರುತ್ತಲ್ಲ 1953ರಲ್ಲಿ, ಅದರ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಆಯಿತು. ಹಾಗಾಗಿ ನಿಮ್ಮ ಉತ್ತರ ಇದಕ್ಕೆ 2 ಆಗಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 9, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕೇಳಿದರೆ, ಪರ್ಯಾಯ ದ್ವೀಪದ ನದಿ ವ್ಯವಸ್ಥೆಯು ಹಿಮಾಲಯಕ್ಕಿಂತ ಹಳೆಯದಾಗಿದೆ. ಪರ್ಯಾಯ ದ್ವೀಪದ ನದಿ ವ್ಯವಸ್ಥೆಯು ಹಿಮಾಲಯಕ್ಕಿಂತ ಹಳೆಯದಾಗಿದೆ, ಇದು ಸರಿ ಇದೆ. ಪರ್ಯಾಯ ದ್ವೀಪದ ನದಿಗಳು ವಿಶಾಲವಾಗಿವೆ, ದೊಡ್ಡ ಪ್ರಮಾಣದ ಆಳವಿಲ್ಲದ ಕಣಿವೆಗಳನ್ನು ಹೊಂದಿದೆ ಮತ್ತು ನದಿಗಳ ಪ್ರೌಢಾವಸ್ಥೆಯನ್ನು ಅಂತಿಮ
ಪ್ರೌಢಾವಸ್ಥೆಯ ಹಂತದಲ್ಲಿವೆ. ಪಶ್ಚಿಮ ಕರಾವಳಿಯುದ್ದಕ್ಕೂ ನಿಕಟವಾಗಿ ಚಾಚಿಕೊಂಡಿರುವಂತಹ ಪಶ್ಚಿಮ ಘಟ್ಟಗಳು ಪರ್ಯಾಯ ದ್ವೀಪದ ಪ್ರಮುಖ ನದಿಗಳ ಜಲವಿಭಾಜಕವಾಗಿ ಕಾರ್ಯನಿರ್ವಹಿಸುತ್ತವೆ. ಇದರಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಬೇಕಾಗುತ್ತೆ. ನಿಮ್ಮ ಉತ್ತರ 9ನೇದು ಎ ಬಿ ಸಿ ಸರಿ, ಅಂದರೆ 3 ಕೂಡ ಸರಿ ಇದೆ. ಅಂದರೆ ಪರ್ಯಾಯ ದ್ವೀಪದ ನದಿಗಳು ವಿಶಾಲವಾಗಿದೆ, ಕರೆಕ್ಟು. ಇನ್ನು ಪಶ್ಚಿಮ ಕರಾವಳಿಯುದ್ದಕ್ಕೂ ನಿಕಟವಾಗಿ ಚಾಚಿಕೊಂಡಿರುವಂಥ ಪಶ್ಚಿಮ ಘಟ್ಟಗಳು ಪರ್ಯಾಯ ದ್ವೀಪದ ಪ್ರಮುಖ ನದಿಗಳ ಜಲವಿಭಾಜಕ ಅಂದರೆ ಡಿವೈಡರ್ ಆಗಿ ಈ ಪಶ್ಚಿಮ ಘಟ್ಟಗಳು ಕಾರ್ಯನಿರ್ವಹಿಸ್ತವೆ. ಮತ್ತು ಪರ್ಯಾಯ ದ್ವೀಪದ ನದಿ ವ್ಯವಸ್ಥೆಯು ಹಿಮಾಲಯಕ್ಕಿಂತ ಅತ್ಯಂತ ಹಳೆಯದಾಗಿದೆ, ತುಂಬ ಪ್ರಾಚೀನ ಕಾಲದ್ದಾಗಿದೆ. ಹಾಗಾಗಿ ನೀವು ಈ ಪ್ರಶ್ನೆಗೆ ಎ ಬಿ ಸಿ ಸರಿಯಾದ ಉತ್ತರವನ್ನು ನೀಡಬೇಕು. ಹಾಗಾಗಿ ನಿಮ್ಮ ಆಪ್ಷನ್ಸ್ 3 ಆಗಿರಬೇಕು. ಇನ್ನು 10ನೇ ಪ್ರಶ್ನೆ, ಯಾವ ನದಿಯು ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಯ ಪ್ರಮುಖ ಬಲದಂಡೆಯ ಉಪನದಿಯಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವ ನದಿಯು ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಯ ಬಲದಂಡೆಯ ಉಪನದಿ? ಇದು ಸ್ವಲ್ಪ ಡೆಪ್ತಾಗಿ ಓದಬೇಕಾಗುತ್ತೆ. ಅಂದರೆ ಬಲ ನದಿ ಎಡ ನದಿಗಳನ್ನು ನೋಡ್ಕೊಂಡಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಸರಿಯಾಗಿ ನೀಡ್ಬೋದು. 1 ಸಾಂಗ್ಪೋ, 2 ಸ್ಯಾಂಗ್ಪೋ, 3 ಚಿಮಿಯಂಗ್ಡ್ಯಾಂಗ್, 4 ಕಮೆಂಗ್. ನಿಮ್ಮ ಉತ್ತರ ಥ್ಯಾಂಕ್ಸೋ ಆಗಬೇಕು. ಯಾವುದು? ಸ್ಯಾಂಗೋ ಅಂತೇಳಿ ಸ್ಯಾಂಗ್ಪೋ ಆಗಬೇಕು ನಿಮ್ಮ ಉತ್ತರ. ಇನ್ನು 11ನೇ ಪ್ರಶ್ನೆ ನೋಡೋದಾದರೆ, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಮೃತ್ಯು ಕಣಿವೆ ಯಾವ ಬಗೆಯ ವಾಯು ಗುಣಲಕ್ಷಣವನ್ನು ಹೊಂದಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ವಾಟ್ ಟೈಪ್ ಆಫ್ ಕ್ಲೈಮೇಟ್ ಕ್ಯಾರೆಕ್ಟರೈಸಸ್ ದ ಡೆತ್ ವ್ಯಾಲಿ ಇನ್ USA ಇದೆಯಲ್ಲ, ಅದು ಹಾಟ್ ಡೆಸರ್ಟು, ಕೋಲ್ಡ್ ಡೆಸರ್ಟು, ಡ್ರೈ ಟೆಂಪ್ರೇಚರು, ಟ್ರಾಪಿಕಲ್ ಮಾನ್ಸೂನ್ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಉತ್ತರ 11ನೇ ಪ್ರಶ್ನೆಗೆ ಅದು ಹಾಟ್ ಡೆಸರ್ಟ್ ಆಗಬೇಕು, ಅಂದರೆ ಉಷ್ಣ ಮರುಭೂಮಿ ಆಗಬೇಕು. ನಿಮ್ಮ ಉತ್ತರ ಯಾವುದು? ಉಷ್ಣ ಮರುಭೂಮಿ. ಉತ್ತರ 1 ಆಗಬೇಕು ನಿಮಗೆ. ಇನ್ನು 12ನೇ ಪ್ರಶ್ನೆ, ದಕ್ಷಿಣ ಆಫ್ರಿಕಾ ಕುರಿತು ಯಾವುದು ನಿಜವಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಆಫ್ರಿಕಾದ ಉಳಿದ ಭಾಗದಲ್ಲಿ ಉತ್ಪಾದಿಸುವ ಉಕ್ಕಿಗಿಂತ 2 ಪಟ್ಟು ಹೆಚ್ಚು ಉಕ್ಕು ಉತ್ಪಾದಿಸುತ್ತದೆ. ಅಂದರೆ ದಕ್ಷಿಣ ಆಫ್ರಿಕಾದ ಕುರಿತು ಹೇಳಿಕೆಗಳನ್ನು ನೀಡಿದ್ದಾರೆ. 2, ಇದು ಜಗತ್ತಿನ 70% ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತದೆ. ಇದು ಭೂಖಂಡದ 50% ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಇದು ಆಫ್ರಿಕಾದಲ್ಲಿನ ಅತ್ಯಂತ ಅಧಿಕ ಜನಸಾಂದ್ರತೆಯನ್ನು ಹೊಂದಿದೆ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ ಇದರಲ್ಲಿ ಯಾವ ಹೇಳಿಕೆ ನಿಜ ಅಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ನಿಮ್ಮ ಉತ್ತರ 1 ಆಗಬೇಕು. ಇದು ಆಫ್ರಿಕಾದ ಉಳಿದ ಭಾಗದಲ್ಲಿ ಉತ್ಪಾದಿಸುವ ಉಕ್ಕಿಗಿಂತ 2 ಪಟ್ಟು ಹೆಚ್ಚು ಉಕ್ಕು ಉತ್ಪಾದಿಸುತ್ತದೆ. ಅಂದರೆ ಆಫ್ರಿಕಾ ಖಂಡದಲ್ಲಿ ಉತ್ಪಾದಿಸ್ತಾರಲ್ಲ, ಆ ಉಕ್ಕಿಗಿಂತ 2 ಪಟ್ಟು ಹೆಚ್ಚು ಉತ್ಪಾದಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಉತ್ತರ ತಪ್ಪಾಗುತ್ತೆ. ನಿಮ್ಮ ಉತ್ತರ ಸಹ ಏನಾಗಬೇಕು? ತಪ್ಪಾದ ಹೇಳಿಕೆ ಕೇಳಿರೋದ್ರಿಂದ ನಿಮ್ಮ ಉತ್ತರ 1ನೇ ಹೇಳಿಕೆ ಆಗಬೇಕು. ಇನ್ನು 13ನೇ ಪ್ರಶ್ನೆಗೆ, ಭಾರತದಲ್ಲಿ ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳನ್ನು ಕೇಳಿದರೆ. 1 ಗೋಧಿ ಮತ್ತು ಭತ್ತ, 2 ಚಹಾ ಮತ್ತು ಸೆಣಬು, 3 ಜೋಳ ಮತ್ತು ರಾಗಿ, 4 ಗೋಧಿ ಮತ್ತು ಹತ್ತಿ ಅಂತ ಕೇಳಿದ್ದಾರೆ. ನಿಮ್ಮ ಉತ್ತರ ಜೋಳ ಮತ್ತು ರಾಗಿ ಆಗಬೇಕು. ಯಾವುದು? ಜೋಳ ಮತ್ತು ರಾಗಿ ಕೆಂಪು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದ ಭಾಗಗಳಲ್ಲಿ ಹೆಚ್ಚು ಜೋಳ ಮತ್ತು ರಾಗಿಯನ್ನು ಬೆಳೀತಾರೆ. ವಿಶೇಷವಾಗಿ ಕರ್ನಾಟಕ ಅತಿ ಹೆಚ್ಚು ರಾಗಿ ಉತ್ಪಾದಿಸುವಂತಹ ರಾಜ್ಯವಾಗಿದೆ. ಹಾಗಾಗಿ ನಿಮ್ಮ ಉತ್ತರ ಆಪ್ಷನ್ಸ್ 3 ರೈಟ್ ಆಗಬೇಕು. ಇನ್ನು 14ನೇ ಪ್ರಶ್ನೆ, ಮುಖಜ ಭೂಮಿಯ ಉಗಮಕ್ಕೆ ಸಂಬಂಧಿಸಿದ ಕೆಳಗೆ ನೀಡಿರುವಂತಹ ಪ್ರಕ್ರಿಯೆಗಳನ್ನು ಪರಿಗಣಿಸಬೇಕು. ನದಿಯು ಮೈದಾನ ಪ್ರದೇಶವನ್ನು ಪ್ರವೇಶಿಸಿದಾಗ ನದಿಯು ವೇಗವು ಕಡಿಮೆ ಆಗುತ್ತಂತೆ. ಎ ಆಪ್ಷನ್ಸು. ಇನ್ನು ಬಿ, ಉಪ್ಪು ನೀರಿನಿಂದಾಗಿ ಜೇಡಿ ಕಣಗಳು ಘನೀಕರಿಸಿಕೊಳ್ಳುತ್ತವೆ. ಸಿ, ನದಿಯ ಮುಖದಲ್ಲಿ ಸವೆತದ ಪ್ರಮಾಣವು ಅಧಿಕವಾಗಿರುತ್ತದೆ. ಅಂದರೆ ಮೇಲಿನವುಗಳಲ್ಲಿ ಯಾವುದು ನದಿ ಮುಖಜ ಭೂಮಿಯ ನಿರ್ಮಾಣಕ್ಕೆ ಕಾರಣ ಆಗಿದೆ ಅಂತೇಳಿ ಪ್ರಶ್ನೆ ಕೇಳಿದರೆ. ನಿಮ್ಮ ಉತ್ತರ ಎ ಆ್ಯಂಡ್ ಬಿ ಓನ್ಲಿ ಆಗಬೇಕು. ಅಂದರೆ ನದಿಯು ಮೈದಾನ ಪ್ರದೇಶವನ್ನು ಪ್ರವೇಶಿಸಿದಾಗ ನದಿ ವೇಗವು ಕಡಿಮೆ ಆಗುತ್ತದೆ. ಬಿ, ಉಪ್ಪು ನೀರಿನಿಂದಾಗಿ ಜೇಡಿ ಕಣಗಳು ಘನೀಕರಣಗೊಳ್ಳುತ್ತವೆ. ಹಾಗಾಗಿ ನಿಮ್ಮ ಉತ್ತರ ಬಿ ಆಗಬೇಕು. ನಿಮ್ಮ ಉತ್ತರ ಬಿ ಅಂದರೆ 2 ಆಗಬೇಕು. ನಿಮ್ಮ ಉತ್ತರ 2. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 2. ಇನ್ನು 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತೌಲಾಧರ ಶ್ರೇಣಿಯ ಪ್ರಮುಖ ಬುಡಕಟ್ಟಾಗಿದೆ? ನೋಡ್ರಿ, ಬುಡಕಟ್ಟು ಪ್ರದೇಶಗಳು ಹೈ ಹೀಲ್ಡಿಂಗ್ ಟಾಪಿಕ್ ಪ್ರತಿ ಎಕ್ಸಾಮಲ್ಲಿ ಒಂದಿಲ್ಲ ಒಂದು ಎಕ್ಸಾಮ್ನಲ್ಲಿ ಪ್ರತಿ ಬಾರಿ ಕೇಳುವಂತಹ ಒಂದು ಟಾಪಿಕ್ಕು ಬುಡಕಟ್ಟು ಪ್ರದೇಶಗಳು. ಟ್ರೈಬ್ ಆಫ್ ದ
ದೌಲದಾರ್ ಅಂತೇಳಿ ಕೇಳಿದಾರಲ್ಲ, ಅಲ್ಲಿ ಯಾವ ಕಂಡು ಬರುತ್ತೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಉತ್ತರ ಏನಾಗಬೇಕು ಅನ್ನೋದನ್ನು ನೋಡೋದಾದರೆ ಅಂಬೋರು, ಗಡ್ಡಿ, ಲೆಪ್ಚಾ ಮತ್ತು ತರು. ನಿಮ್ಮ ಉತ್ತರ ಗಡ್ಡಿ ಆಗಬೇಕು. ನಿಮ್ಮ ಉತ್ತರ ಗಡ್ಡಿ. ಗಡ್ಡಿ ಬುಡಕಟ್ಟು ಜನಾಂಗ ದೌಲದಾರ್ ಶ್ರೇಣಿಯಲ್ಲಿ ವಾಸ ಮಾಡುತ್ತೆ. ಇನ್ನು 16ನೇ ಪ್ರಶ್ನೆ, ಭಾರತದಲ್ಲಿ ಚದುರಿದ ವಸತಿಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಡಿಸ್ಪರ್ಸ್ಡ್ ಸೆಟಲ್ಮೆಂಟ್ಸ್ ಆರ್ ಆಫ್ಟನ್ ಫೌಂಡ್ ಇನ್ ದ ಸ್ಟೇಟ್. ಇನ್ ಇಂಡಿಯಾದಲ್ಲಿ ಎಲ್ಲಿ ಕಂಡುಬಿಡುತ್ತೆ ಅಂತೇಳಿ ಪ್ರಶ್ನೆ ಕೇಳಿದರೆ ಉತ್ತರ ಪ್ರದೇಶ, ರಾಜಸ್ಥಾನ, ಕೇರಳ, ತಮಿಳುನಾಡು. ನಿಮ್ಮ ಉತ್ತರ ರಾಜಸ್ಥಾನ ಆಗಬೇಕು. ಯಾವುದು? ರಾಜಸ್ಥಾನ. ಹಾಗಾದರೆ ಆಪ್ಷನ್ಸ್ 2 ಈಸ್ ಕರೆಕ್ಟ್ ಆನ್ಸರ್. ಇನ್ನು 17ನೇ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪೆನ್ಸ್ಯುಲರ್ ಫ್ಲಾಟ್ಯೂ ಅಂತ ಕೇಳಿದ್ದಾರೆ. ಅಂದರೆ ಪರ್ಯಾಯ ಪ್ರಸ್ಥಭೂಮಿಗೆ ಸಂಬಂಧಿಸಿದಂತಹ ಹೇಳಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ದೊಡ್ಡ ಬೆಟ್ಟವು ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಬಿ, ಧೂಪಗರ್ ಸಾತ್ಪುರ್ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ತ್ರಯಂಬಕ್ ಗೋದಾವರಿ ನದಿಯ ಉಗಮ ಸ್ಥಾನವಾಗಿದೆ. ಮಹಾಬಲೇಶ್ವರ ಮಹಾನದಿಯ ಉಗಮ ಸ್ಥಾನವಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ನಾವು. ಯಾವುದಕ್ಕೆ? 17ನೇ ಪ್ರಶ್ನೆಗೆ ಉತ್ತರ ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ. ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ. ನಿಮ್ಮ ಉತ್ತರ ಎಷ್ಟನೇ ಪ್ರಶ್ನೆ ಇದು? 17ನೇ ಪ್ರಶ್ನೆ. ನಿಮ್ಮ ಆಪ್ಷನ್ಸು 4. ಅಂದರೆ ದೊಡ್ಡ ಬೆಟ್ಟ ಅಲ್ಲ, ಇದು ತಪ್ಪು. ಇನ್ನು ಮಹಾಬಲೇಶ್ವರ ಮಹಾನದಿ ಉಗಮಸ್ಥಾನ ಇದಲ್ಲ, ಕೃಷ್ಣಾ ನದಿ ಉಗಮಸ್ಥಾನ. ಹಾಗಾಗಿ ಈ 2 ಆಪ್ಷನ್ಸ್ಗಳು ತಪ್ಪಾಗಿರೋದ್ರಿಂದ ನಿಮ್ಮ ಸರಿಯಾದ ಉತ್ತರ ಧೂಪಗರ್ ಸಾತ್ಪುರ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಮತ್ತು ತ್ರಯಂಬಕ್ ಗೋದಾವರಿ ನದಿಯು ಉಗಮ ಸ್ಥಾನವಾಗಿದೆ ಅಂತೇಳಿ ನಿಮ್ಮ ಉತ್ತರ ಆಗಬೇಕು. ನಿಮ್ಮ ಆಪ್ಷನ್ಸ್ ಯಾವುದು? 4. ಇನ್ನು ಸೆಪ್ಟೆಂಬರ್ 2024ರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದಂಥ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಭವಿಷ್ಯದ ಶೃಂಗಸಭೆಯ ವಸ್ತು ವಿಷಯ ಏನಾಗಿತ್ತು ಅಂತ ಕೇಳಿದ್ದಾರೆ. ನಮ್ಮ ಜಗತ್ತನ್ನು ಮಾರ್ಪಡಿಸುವುದು, ಸುಸ್ಥಿರ ಅಭಿವೃದ್ಧಿಗಾಗಿ 2030ರ ಕಾರ್ಯಸೂಚಿ, ಉತ್ತಮ ನಾಳೆಗಾಗಿ ಬಹುಪಕ್ಷೀಯ ಪರಿಹಾರ, 3ನೇದು ಸುಸ್ಥಿರ ನಾಳೆಗಾಗಿ ಪೂರ್ವಸ್ಥಿತಿ ನಿರ್ಮಾಣ, 4ನೇದು ಎಲ್ಲರನ್ನು ಒಳಗೊಂಡಂತಹ ಸಮಗ್ರ ಅಭಿವೃದ್ಧಿಗಾಗಿ ಜಾಗತಿಕ ಪಾಲುದಾರಿಕೆಗೆ ಬಲಪಡಿಸುವುದು. ನಿಮ್ಮ ಉತ್ತರ 1ನೇದು ರೈಟ್. ಯಾವುದು? ಆಪ್ಷನ್ಸ್ 1 ಸರಿಯಾದ ಉತ್ತರ ಆಗಬೇಕು. ಟ್ರಾನ್ಸ್ಫಾರ್ಮಿಂಗ್ ಔಟ್ವರ್ಡ್ ದ 2030 ಅಜೆಂಡಾ ಫಾರ್ ಸುಟೇಬಲ್ ಡೆವಲಪ್ಮೆಂಟ್ ಅಂತೇಳಿ ಉತ್ತರ ಆಗಬೇಕು. ಇನ್ನು 19ನೇ ಪ್ರಶ್ನೆ, ಹೀಗಿದೆ. ಇನ್ 2024 the BRICS group of leading emerging economic expanders to include 5 new member countries ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ 2024ರಲ್ಲಿ ಬ್ರಿಕ್ಸ್ನ ನೂತನ 3 ಸದಸ್ಯ ರಾಷ್ಟ್ರಗಳು ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ನಿಮ್ಮ ಸರಿಯಾದ ಉತ್ತರ 3 ಆಗಬೇಕು. ಆಪ್ಷನ್ಸು ಎ, ಬಿ, ಇ ಮತ್ತು ಎಫ್. ಈಜಿಪ್ಟ್, ಇಥೋಪಿಯಾ, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್. ನಾನು ಈಗಾಗಲೇ ಸುಮಾರು 20 ನಿಮಿಷದ ವಿಡಿಯೋವನ್ನು ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ನಾನು 20 ನಿಮಿಷದ ಪ್ರೈಮ್ ಕ್ಲಾಸ್ ವಿಡಿಯೋ ಸರಣಿಯಲ್ಲಿ ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಲಿದ್ದೇನೆ. ಅದು ನೇರವಾಗಿ ಒಂದು 4-5 ದಿನಗಳ ಕೆಳಗೆ ಈ ಒಂದು ವಿಡಿಯೋ ಮಾಡಿದ್ದೆ. ನಾನು ನೇರವಾಗಿ ಆ ಒಂದು ವಿಡಿಯೋವನ್ನು ಓದಿದವರಿಗೆ ಇದನ್ನು ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಬಹುದು. ಇದು ನಿಮಗೆ ಗೊತ್ತಿರಬೇಕು. ಎ, ಬಿ, ಡಿ, ಇ, ಎಫ್. ಟರ್ಕಿ ಅಲ್ಲ ಮತ್ತು ಇರಾನ್ ಅಲ್ಲ. ನಿಮ್ಮ ಉತ್ತರ ಎ, ಬಿ, ಡಿ, ಇ, ಎಫ್ ಆಗಬೇಕು. ಆಪ್ಷನ್ಸ್ 3. ಇತ್ತೀಚೆಗೆ ಏನು ಬ್ರಿಕ್ಸ್ ಶೃಂಗಸಭೆ ನಡೀತಲ್ಲ, ಹಾಗಾಗಿ ನಾನು ಎಲ್ಲಿ ಕನಾಸ್ಕಾದಲ್ಲಿ ನಡೀತು, ಬ್ರೆಜಿಲ್ನಲ್ಲಿ. ಹಾಗಾಗಿ ಆ ಒಂದು ಬ್ರಿಕ್ಸ್ ಶೃಂಗಸಭೆಗಾಗಿ ನಾನು ಒಂದು ಪ್ರೈಮ್ ಕ್ಲಾಸ್ ವಿಡಿಯೋ ಸರಣಿಯನ್ನು ಮಾಡಿದ್ದೆ. ಅಲ್ಲಿಂದ ನೇರವಾಗಿ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತೆ ಆ ವಿಡಿಯೋವನ್ನು ನೋಡಿದವರಿಗೆ. ಇನ್ನು ಇದು 19ನೇ ಪ್ರಶ್ನೆ ಆಯಿತು. ಉತ್ತರ ಗೊತ್ತಾಯಿತು ಅಂದ್ಕೊಳ್ತೀನಿ. ಇನ್ನು 20ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಯಾವುದು 17 ಯುನೈಟೆಡ್ ನೇಷನ್ಸ್ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಭಾಗವಾಗಿದೆ? SDG. ಇಂಗ್ಲೀಷಲ್ಲಿ ಓದ್ಕೋಬೇಕು, ಕ್ವಶನ್ಸ್ ಸರಿಯಾಗಿ ಅರ್ಥ ಆಗಲ್ಲ ಕನ್ನಡದಲ್ಲಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಪಾರ್ಟ್ ಆಫ್ ದ 17 ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನು ಕರೀತಾರಲ್ಲ, SDG ಯಾವುವು ಅಂತ ಕೇಳಿದ್ದಾರೆ. ಅಂದರೆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಿದಾವಲ್ಲ 17, ಅದರಲ್ಲಿ ಈ ಕೆಳಗಿನವುಗಳು ಯಾವುವು ಅಂತ ಕೇಳಿದ್ದಾರೆ. ಶೂನ್ಯ ಹಸಿವು ಅಂದರೆ ಜೀರೋ ಹಂಗರು, ಇದು ಸರಿ ಇದೆ. ಮತ್ತು ಶುದ್ಧ ನೀರು ಮತ್ತು ನೈರ್ಮಲ್ಯ, ಇದು ಸರಿ ಇದೆ. SDG 6 ನಂಬರ್ ಇದು. ಇನ್ನು ಬಾಹ್ಯಾಕಾಶ ಪರಿಶೋಧನೆ,
ಇದು ತಪ್ಪಿದೆ. ಇದು ಶುದ್ಧ ಇಂಧನ, ಇದು ಕೂಡ 4ನೇದು, ಅದು ಕೂಡ ಸರಿ ಇದೆ. ಮತ್ತು ಅಸಮಾನತೆಗಳನ್ನು ತಗ್ಗಿಸೋದು ಅಂತ ಇದೆ. ನೋಡೋಣ. 20ನೇದು ಉತ್ತರ ಎ ಬಿ ಸಿ ಇ ಆಗಬೇಕು. ಎ ಬಿ ಸಿ ಮತ್ತು ಇ, ಅಸಮಾನತೆಗಳನ್ನು ತಗ್ಗಿಸೋದು ಕೂಡ ಇದೆ. ಹಾಗಾಗಿ ನಿಮ್ಮ ಉತ್ತರ ಎ ಬಿ ಸಿ ಇ ಆಗಬೇಕು. ಎಲ್ಲಿದೆ ನೋಡಿ ಆಪ್ಷನ್ಸಲ್ಲಿ. ನಿಮ್ಮ ಉತ್ತರ ಆಪ್ಷನ್ಸ್ 1 ಆಗಬೇಕು. ನೋಡಿ, STG ಕೂಡ ಐ ಹೀಲ್ಡಿಂಗ್ ಟಾಪಿಕ್ಸ್ ಪ್ರತಿ ಎಕ್ಸಾಮಲ್ಲಿ ಈ ಒಂದು ವಿಷಯದ ಮೇಲೆ ಕೇಳ್ತಾರೆ. ಹಾಗಾಗಿ ನೀವು 17 ಗುರಿಗಳ ಒಂದು ತಿಳಿದಿರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂತ್ರದ ಮೂಲಕ ನೀವು ಈಸಿಯಾಗಿ ಅದನ್ನು ನೆನಪಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇನ್ನು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಕುರಿತು ಕೆಳಗಿನವುಗಳ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೇಳಿದರೆ, ಇದು 10 ಲಕ್ಷಗಳಿಂದ 1 ಕೋಟಿ ರೂಪಾಯಿ ಒದಗಿಸುತ್ತದೆ. ಈ ಯೋಜನೆ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಉದ್ಯಮಶೀಲತೆ ಗುರಿಯನ್ನಾಗಿಸಿಕೊಂಡಿದೆ. ಇದು ಅರ್ಹ ಫಲಾನುಭವಿಗಳಿಗೆ ದೊಡ್ಡ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳನ್ನು ಒಳಗೊಂಡಿದೆ. ಇನ್ನು ಡಿ, ರೈತರು ಮತ್ತು ಕೃಷಿ ಕೆಲಸಗಾರರು ಯೋಜನೆಯ ಪ್ರಮುಖ ಫಲಾನುಭವಿಗಳಾಗಿದ್ದಾರೆ ಅಂತೇಳಿ ಕೇಳಿದರೆ, ನೋಡಿ ಇದು ಕೂಡ ಹೆಲ್ಡಿಂಗ್ ಟಾಪಿಕ್ ಆಗುತ್ತೆ. ಕೇಂದ್ರ ಸರ್ಕಾರ ಏನಾದರೂ ಪ್ರಮುಖ ಯೋಜನೆಗಳನ್ನು ಜಾರಿಗೆ ತಂದಿದ್ದರೆ, ಉದಾಹರಣೆ ಗರೀಬ್ ಕಲ್ಯಾಣ ಯೋಜನೆ, ಹರ್ ಘರ್ ಜಲ ಯೋಜನೆ, ಜಲ ಜೀವನ್ ಮಿಷನ್ನು, ಮುಫ್ತಿ ಬಿಜ್ಗರ್ ಅಂತೇಳಿದೆ, ಗ್ರೀನ್ ಹೈಡ್ರೋಜನ್ ಮಿಷನ್ ಇದೆ. ಏನೇನು ಕೇಂದ್ರ ಸರ್ಕಾರ ಹೊಸ ಉಪಕ್ರಮಗಳನ್ನು ಜಾರಿಗೊಳಿಸುತ್ತೋ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ, ಸ್ಟ್ಯಾಂಡ್ ಅಪ್ ಇಂಡಿಯಾ ಒಂದು ಕ್ವಶನ್ ಕೇಳಿದಾರಲ್ಲ, ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅನ್ನೋದಾದರೆ ಎ ಆ್ಯಂಡ್ ಬಿ ಓನ್ಲಿ ಆಗುತ್ತೆ. ಎ ಆ್ಯಂಡ್ ಬಿ ಓನ್ಲಿ, ಎ ಮತ್ತು ಬಿ ಮಾತ್ರ ಸರಿಯಾಗುತ್ತೆ. ಇದು ದೊಡ್ಡ ಕೈಗಾರಿಕೆಗಳಿಗೆ ಅನುಕೂಲ ಕೊಡಲ್ಲ ಮತ್ತು ರೈತರ ಮತ್ತು ಕೃಷಿ ಕಾರ್ಮಿಕರಿಗೆ ಈ ಒಂದು ಯೋಜನೆಯಲ್ಲಿ ಅವಕಾಶ ಇರೋದಿಲ್ಲ. ಓನ್ಲಿ SC ST ನಾಗರಿಕರಿಗೆ ಮತ್ತು ಮಹಿಳೆಯರಿಗೆ 10 ಲಕ್ಷದಿಂದ 1 ಕೋಟಿವರೆಗೆ ಸಹಾಯವನ್ನು ನೀಡುವಂತಹ ಯೋಜನೆಯಾಗಿದೆ. ಹಾಗಾಗಿ ನಿಮ್ಮ ಉತ್ತರ 1 ಆಗಬೇಕು ಈ ಪ್ರಶ್ನೆಗೆ. ಇನ್ನು 22ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಪ್ರಾಥಮಿಕ ಕೊರತೆ, ಕಂದಾಯ ಕೊರತೆ, ಕೋಶೀಯ ಕೊರತೆ, ಆಯವ್ಯಯ ಕೊರತೆ, ಇವನ್ನ ಸರಿಯಾಗಿ ಹೊಂದಿಕೆಯಾಗುವಂತಹ ಪರಿಕಲ್ಪನೆಯನ್ನು ಆರಿಸ್ರಿ ಅಂತ ಹೇಳಿದರೆ, ನಿಮ್ಮ ಉತ್ತರ 22 ಎ ಆ್ಯಂಡ್ ಬಿ ಓನ್ಲಿ ಆಗಬೇಕು. ಎ ಆ್ಯಂಡ್ ಬಿ ಓನ್ಲಿ ಅಂದರೆ ಇವೆರಡು ಮಾತ್ರ ಸರಿ ಇದೆ, ಇವೆರಡು ಹೊಂದಾಣಿಕೆ ಸರಿ ಇಲ್ಲ ಅಂದರೆ ಪ್ರಾಥಮಿಕ ಕೊರತೆ, ಕೋಶೀಯ ಕೊರತೆಗಳು. ಇನ್ನು ಕಂದಾಯ ಕೊರತೆ, ಕಂದಾಯ ವೆಚ್ಚ ಮತ್ತು ಕಂದಾಯ ಸ್ವೀಕೃತಿ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತೆ. ಇನ್ನು ಕೆಳಗಿನವು ತಪ್ಪಾಗಿರೋದ್ರಿಂದ ನಿಮ್ಮ ಉತ್ತರದ ಹೇಳಿಕೆ 1 ಆಗಿರಬೇಕು. ಸರಿಯಾದ ಉತ್ತರ ಆಪ್ಷನ್ಸ್ 1. ಇಲ್ಲಿ ನೋಡಿ, ಇಲ್ಲಿ 23ನೇ ಪ್ರಶ್ನೆ ಕೇಳಿದರೆ ಇವೆಲ್ಲ ಎಕನಾಮಿಕ್ಸ್ ಕ್ವಶನ್ಸ್. M1, ಸಾರ್ವಜನಿಕ ಬಳಿ ಇರುವಂತಹ ಕರೆನ್ಸಿ ಎಂದರೆ ನಾಣ್ಯಗಳು ಮತ್ತು ಕರೆನ್ಸಿ ಸಾರ್ವಜನಿಕರ ಬೇಡಿಕೆ ಠೇವಣಿಗಳು ಕಿರಿಯ ಪ್ರಮಾಣದ ಹಣ ಎಂದು ಸಹ ತಿಳಿಯಬಹುದು. ಇನ್ನು M2 ಅಂತಕ್ಕಂಥದ್ದು M1 ಪ್ಲಸ್ ಬ್ಯಾಂಕುಗಳ ಬಳಿ ಇರುವಂತಹ ಸಾರ್ವಜನಿಕ ಅವಧಿ ಠೇವಣಿಗಳು ವಿಶಾಲವಾದಂತಹ ಹಣ ಎಂದು ತಿಳಿಯಬಹುದು. ಇನ್ನು M3 ಅಂದರೆ M1 ಪ್ಲಸ್ ಅಂಚೆ ಕಚೇರಿ ಉಳಿತಾಯ ಠೇವಣಿಗಳು. ಇನ್ನು M4, M3 ಪ್ಲಸ್ ಒಟ್ಟು ಅಂಚೆ ಕಚೇರಿಯ ಒಂದು ಕಚೇರಿ ಠೇವಣಿಗಳು ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಉತ್ತರ ಆಪ್ಷನ್ಸ್ 2 ಆಗಬೇಕು. ಆಪ್ಷನ್ಸ್ 2 ಎ ಬಿ ಓನ್ಲಿ ಸರಿ ಇದೆ. ಎ ಮತ್ತು ಬಿ ಓನ್ಲಿ ಕರೆಕ್ಟ್. ದ ಕರೆಕ್ಟ್ ಆನ್ಸರ್ ಈಸ್ ಎ ಆ್ಯಂಡ್ ಬಿ ಓನ್ಲಿ, ಆಪ್ಷನ್ ನಂಬರ್ 2. ನೋಡಿ, ಈ ಒಂದು ಪ್ರಶ್ನೆ ನಿರಂತರವಾಗಿ KPSC ನಡೆಸುವಂಥ ಹಲವಾರು ಪರೀಕ್ಷೆಗಳ ನಿರಂತರವಾಗಿ ಬರ್ತಾ ಇದೆ. ಈಗಾಗಲೇ KS ಪರೀಕ್ಷೆಯಲ್ಲಿ ಕೂಡ ಪೂರ್ವಭಾವಿ ಪರೀಕ್ಷೆಯಲ್ಲಿ ಈ ಒಂದು ವಿಷಯದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಇದು ಕೂಡ ಐ ಹೀಲ್ಡಿಂಗ್ ಟಾಪಿಕ್ ಆಗುತ್ತೆ. ನಿಮ್ಮ ಉತ್ತರ ಆಪ್ಷನ್ಸ್ 2 ಎ ಆ್ಯಂಡ್ ಬಿ ಓನ್ಲಿ ಸರಿಯಾಗಿ ನಿಮ್ಮ ಆನ್ಸರ್ ಆಗಬೇಕು. ಇನ್ನು 24ನೇ ಪ್ರಶ್ನೆ, ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆ ಹಿಂದಿರುವಂತಹ ಪ್ರಥಮ ಶಿಲ್ಪಿ ಯಾರು ಅಂತ ಕೇಳಿದರೆ ಮಹಾತ್ಮ ಗಾಂಧೀಜಿ, MC ರಾಜ್, ಡಾಕ್ಟರ್ BR ಅಂಬೇಡ್ಕರ್, ನಜೀರ್ ಸಾಬ್ ಅಂತೇಳಿ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ನಜೀರ್ ಸಾಬ್. ಆಪ್ಷನ್ಸ್ ನಂಬರ್ 4. ಮೈಸೂರು ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತೇಳಿ ಟ್ರೈನಿಂಗ್ ಕೊಡ್ತಾರಲ್ಲ, ಮೈಸೂರಲ್ಲಿ ಸ್ಥಾಪನೆ ಆಗಿದೆಯಲ್ಲ, ಇವರ ಹೆಸರಿನಿಂದಲೇ ಸ್ಥಾಪನೆ ಆಗಿದೆ. ಹಾಗಾಗಿ ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆ ಹಿಂದಿರುವಂತಹ ಪ್ರಥಮ ಶಿಲ್ಪಿ ಯಾರು ಅನ್ನೋದಂದರೆ ನಜೀರ್ ಸಾಬ್ ಅಂತಕ್ಕಂಥವ್ರು. ಇನ್ನು ಒಂದಿಷ್ಟು ಬರೆಯ ಕೇಳಿದ್ದಾರೆ. ನಿರ್ಮಲ ಗ್ರಾಮ ಯೋಜನೆ, ಜಲ ನಿರ್ಮಲ ಯೋಜನೆ, ಅಕ್ಷರ ದಾಸೋಹ ಯೋಜನೆ, ಯಶಸ್ವಿ ಯೋಜನೆ ಕೇಳಿದರೆ ಇದು ಇಯರ್ಗಳನ್ನು ನೀವು ಸರಿಯಾಗಿ ಹೊಂದಿಸಬೇಕಾಗುತ್ತೆ. ಆಪ್ಷನ್ಸ್ ನಂಬರ್ 2 ಸರಿಯಾಗುತ್ತೆ. ನೋಡಿ, ನಿರ್ಮಲ ಗ್ರಾಮ ಯೋಜನೆ 1996, ಜಲ ನಿರ್ಮಲ ಯೋಜನೆ
ಎರಡನೇದು ಡಿ 2002. ಇನ್ನು ಅಕ್ಷರ ದಾಸೋಹ ಯೋಜನೆ 2003. ಇನ್ನು ಯಶಸ್ವಿನಿ ಯೋಜನೆ 4C 2005. ಇದು ಯಶಸ್ವಿ ಯೋಜನೆ ಅನ್ನೋದು ಗೊತ್ತಿದೆ ಅನಿಸುತ್ತೆ ನಿಮಗೆ. ಇದು ಸೊಸೈಟಿಗಳು, ಸಹಕಾರ ಸಂಘಗಳಲ್ಲಿ ಇರುತ್ತಲ್ಲ, ಅಲ್ಲಿ ರೈತರಿಗೆ ಆ ಒಂದು ಷೇರನ್ನು ಹೊಂದಿರುವಂತಹ ರೈತರಿಗೆ ಆರೋಗ್ಯ ಒಂದು ಭದ್ರತೆಯನ್ನು ಒದಗಿಸುವಂಥ ಯೋಜನೆಯಾಗಿದೆ. ಇನ್ನು ಅಕ್ಷರ ದಾಸೋಹ ಯೋಜನೆ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಲ್ಲಿ ಬಿಸಿಯೂಟ ನೀಡುವಂಥ ಯೋಜನೆಯಾಗಿದೆ. ಇನ್ನು ಜಲ ನಿರ್ಮಲ ಯೋಜನೆ ಅಂತಕ್ಕಂಥದ್ದು ಜಲ ಒಂದು ಶುದ್ಧತೆಯ ಕುರಿತಾಗಿ ಮತ್ತು ಉತ್ತಮವಾದಂತಹ ಒಂದು ನೀರಿನ ಪೂರೈಕೆಗೆ ಜಾರಿಗೆ ತಂದಿರುವಂತಹ ಜಲ ಯೋಜನೆ ಆಗಿದೆ. ಹಾಗೆಯೇ ನಿರ್ಮಲ ಗ್ರಾಮ ಯೋಜನೆ ಇದೆಯಲ್ಲ, ಇದು ಏನು ಈಗ ಸ್ವಚ್ಛ ಭಾರತ ಯೋಜನೆ ಇದೆಯಲ್ಲ, ಅದಕ್ಕಿಂತ ಮುಂಚಿತವಾಗಿ ಜಾರಿಯಲ್ಲಿರುವಂತಹ ಯೋಜನೆ. ಹಾಗಾಗಿ ಈ ಎಲ್ಲ ಯೋಜನೆಗಳ ಇಯರನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಸರಿಯಾದ ಹೊಂದಾಣಿಕೆ ಆಗುತ್ತೆ. ನಿಮ್ಮ ಉತ್ತರ 2 ಆಗಬೇಕು, ಆಪ್ಷನ್ಸ್ ನಂಬರ್ 2. ಇನ್ನು 26ನೇ ಪ್ರಶ್ನೆ ಹೀಗಿದೆ. ಮುಖ್ಯ ಆರ್ಥಿಕ ಸಲಹೆಗಾರ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯ ಇದ್ದಾರಲ್ಲ, ಅವರು 2021ರ ಸರ್ವೆ ಪ್ರಕಾರ ಆರ್ಥಿಕ ಚೇತರಿಕೆ ಸ್ವರೂಪ ಏನು ಅಂದರೆ, ಆರ್ಥಿಕ ಚೇತರಿಕೆ ಈ ಸ್ವರೂಪದಲ್ಲಿದೆ ಅಂತೇಳಿ ಈ ಆರ್ಥಿಕ ತಜ್ಞರವರು ವರ್ಣನೆಯನ್ನು ಮಾಡಿದ್ದಾರೆ, ಹೇಳಿಕೆಗಳನ್ನು ನೀಡಿದ್ದಾರೆ. ಹಾಗಾಗಿ ಅದನ್ನ ಇಲ್ಲಿ ಕೇಳಲಾಗಿದೆ. ಯು ಆಕಾರ, ಎಸ್ ಆಕಾರ, ವಿ ಆಕಾರ ಮತ್ತು ಜೆಡ್ ಆಕಾರ. ನಿಮ್ಮ ಉತ್ತರ ವಿ ಶೇಪ್ ಅಂತಕ್ಕಂಥದ್ದು ಸರಿಯಾಗಬೇಕು. ವಿ ಶೇಪ್. ಆಪ್ಷನ್ ನಂಬರ್ 3 ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ 3 ಕರೆಕ್ಟ್ ಆನ್ಸರ್. ಅವ್ರು ಹೇಳಿರ್ತಕ್ಕಂಥದ್ದು ವಿ ಶೇಪಲ್ಲಿರಬೇಕು ಆರ್ಥಿಕತೆ ಇದೆ ಅಂತೇಳಿ ಹೇಳ್ತಾರೆ, ನಮ್ಮ ಭಾರತದ ಆರ್ಥಿಕ ಚೇತರಿಕೆ ಸ್ವರೂಪ. ಇನ್ನು 21ನೇ ಕ್ವಶನ್ ಹೀಗಿದೆ. ಇನ್ ವಿಚ್ ಎಕಾನಮಿ ಡು ಕನ್ಸ್ಯೂಮರ್ಸ್ ಆ್ಯಂಡ್ ಪ್ರೊಡಕ್ಟರ್ಸ್ ಮೇಕ್ ಚಾಯ್ಸಸ್ ಬೇಸ್ಡ್ ಆನ್ ಮಾರ್ಕೆಟ್ ಫೋರ್ಸಸ್ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತ ಹೇಳಿ ಕೇಳಿದ್ದಾರೆ. ಯಾವ ಆರ್ಥಿಕತೆಯಲ್ಲಿ ಗ್ರಾಹಕರು ಮತ್ತು ಉತ್ಪಾದಕರು ಪೂರೈಕೆ ಮತ್ತು ಬೇಡಿಕೆಯ ಮಾರುಕಟ್ಟೆಗಳ ಶಕ್ತಿಗಳ ಆಧಾರದ ಮೇಲೆ ಆಯ್ಕೆಗಳನ್ನು ಮಾಡ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದು ಮಾರ್ಕೆಟ್ ಎಕಾನಮಿ, ಓಪನ್ ಎಕಾನಮಿ, ಕಂಟ್ರೋಲ್ ಎಕಾನಮಿ, ಕಮಾಂಡ್ ಎಕಾನಮಿ ಅಂತ ಇದೆ. ನಿಮ್ಮ ಆನ್ಸರು ಮಾರ್ಕೆಟ್ ಎಕಾನಮಿ ಆಗಬೇಕು. ಮಾರ್ಕೆಟ್ ಎಕಾನಮಿ. ಹಾಗಾದರೆ ನಿಮ್ಮ ಉತ್ತರದ ಆಯ್ಕೆ 1. ದ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್ ಆನ್ಸರ್. ಇನ್ನು 28ನೇ ಪ್ರಶ್ನೆ ಹೀಗಿದೆ. ಎ.ಕೆ. ಸೇನ್ ಇದ್ದಾರಲ್ಲ, ಅಮರ್ತ್ಯ ಸೇನ್ ಇದ್ದಾರಲ್ಲ, ಅವರ ಪ್ರಕಾರ ಭಾರತದಲ್ಲಿ ಕ್ಷಾಮಗಳು ಏಕೆ ಸಂಭವಿಸುವುದು ಅಂತ ಕೇಳಿದ್ದಾರೆ. ಒಂದು ಸರಿಯಾದ ವಿತರಣದ ಕಾರ್ಯವಿಧಾನದ ಕೊರತೆ ಅಂತ ಹೇಳಿದ್ದಾರೆ, ಬೇಡಿಕೆಯ ಕೊರತೆ, ಸಾರಿಗೆಯ ಕೊರತೆ, ಆಹಾರ ಧಾನ್ಯಗಳ ಕೊರತೆ. ಸರಿಯಾದ ಉತ್ತರ ಸರಿಯಾದ ವಿತರಣಾ ಕಾರ್ಯವಿಧಾನದ ಕೊರತೆ. ನಿಮ್ಮ ಉತ್ತರ 1. ಇನ್ನು 29ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹವಾಮಾನ ಬದಲಾವಣೆಯ ಮೂಲತಃ GHGಗಳು, ಗ್ರೀನ್ ಹೌಸ್ ಗ್ಯಾಸಸ್ ಇದೆಯಲ್ಲ, ಹಸಿರುಮನೆ ಅನಿಲಗಳು ತಲಾ ವಾರ್ಷಿಕ ಹೊರಸೂಸುವಿಕೆಯನ್ನು ಸೂಚಿಸುತ್ತದೆ. ಭಾರತವು ಹವಾಮಾನ ಬದಲಾವಣೆಯ ಅತ್ಯಂತ ದುರ್ಬಲ ಪ್ರದೇಶಗಳ ಒಂದಾಗಿದೆ. ಭಾರತದಲ್ಲಿ ಜೌಗು ಭೂಮಿಗಳಿಂದ 75 ರಾಮ್ಸರ್ ತಾಣಗಳಿವೆ. ನೋಡಿ ಎಷ್ಟು ಹೇಳಿಕೆಗಳು ಬರ್ತಾ ಇದೆ. 3 ಆ್ಯಂಗಲ್ನಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ. ನಿಮ್ಮ ಉತ್ತರ 29ನೇದಕ್ಕೆ ಆಪ್ಷನ್ಸ್ 2 ಆಗಬೇಕು. 2 ಮಾತ್ರ ಸರಿ. ಅಂದರೆ ಹವಾಮಾನ ಬದಲಾವಣೆ ಮೂಲತಃ ಗ್ರೀನ್ ಹೌಸ್ ತಲಾವಾರ್ಷಿಕ ಹೊರಸೂಸುವಿಕೆಯನ್ನು ಹೆಚ್ಚಿಸ್ತಾ ಇದೆ. ಹೌದು. ಭಾರತವು ಹವಾಮಾನ ಬದಲಾವಣೆ ಅತ್ಯಂತ ದುರ್ಬಲ ಪ್ರದೇಶಗಳಲ್ಲಿ ಒಂದಾಗಿದೆ. ಇದು ಸರಿ ಇದೆ. ಭಾರತದಲ್ಲಿ ಜೌಗು ಭೂಮಿಗಳಿಂದ 75 ರಾಮ್ಸರ್, ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಆಗಿದೆ. ಈಗ ಹತ್ತತ್ರ 90ವರೆಗೆ ಏನೋ ಹೋಗಿದೆ ಅನಿಸುತ್ತೆ ಈಗ. ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ. ನಿಮ್ಮ ಉತ್ತರ 2 ಮಾತ್ರ ಸರಿಯಾಗಬೇಕು. ಇನ್ನು 30ನೇದು. ಈ ಕೆಳಗಿನ ಭೂ ಸುಧಾರಣಾ ನೀತಿಗಳನ್ನು ಪರಿಗಣಿಸಿ. ನೋಡಿ, ಭೂ ಸುಧಾರಣಾ ನೀತಿ ಹೈ ಯೀಲ್ಡಿಂಗ್ ಟಾಪಿಕ್. ಭೂ ಸುಧಾರಣಾ ನೀತಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ ಪೂರ್ವಭಾವಿ ಪರೀಕ್ಷೆ ಅಥವಾ ಮುಖ್ಯ ಪರೀಕ್ಷೆ ಅಥವಾ SDA, FDA, KS, IAS ಸೇರಿದಂತೆ ಎಲ್ಲ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಭೂ ಸುಧಾರಣೆಯ ಮೇಲೆ ಕೇಳಲಾಗುತ್ತೆ. ಇದು ಸಂಪತ್ತು ಮತ್ತು ಆದಾಯದಲ್ಲಿನ ಅಸಮಾನತೆಗಳನ್ನು ಕಡಿಮೆ ಮಾಡುತ್ತದೆ. ವಿಶಾಲವಾದ ಭೂ ಹಿಡುವಳಿಗಳ ಪರಮಾವಧಿ ಮಿತಿಯನ್ನು ವಿಧಿಸುವ ಮೂಲಕ ಚಿಕ್ಕ ಗಾತ್ರಕ್ಕೆ ಇಳಿಸಲಾಗುತ್ತದೆ. ಈ ಒಂದು ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತೇಳಿ ನಿಮ್ಮ ಉತ್ತರ ಕೊಡಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 30. ನಿಮ್ಮ ಉತ್ತರ 1 ಆಗಬೇಕು. 1 ಮತ್ತು 2 ಸರಿಯಾಗಿದೆ ಮತ್ತು 2 ಮತ್ತು 1ರ ಸರಿಯಾದ ವಿವರಣೆಯಾಗಿದೆ. ಭೂ ಸುಧಾರಣೆ ನೀತಿಯ ಒಂದು ಹೇಳಿಕೆಗಳನ್ನು ಪರಿಗಣಿಸಿದರೆ ಇದು ಸಂಪತ್ತು ಮತ್ತು ಆದಾಯದಲ್ಲಿ ಅಸಮಾನತೆಯನ್ನು ನಿವಾರಣೆ ಮಾಡುತ್ತೆ. ಇದು ಸರಿ ಇದೆ. ವಿಶಾಲವಾದ ಭೂ ಹಿಡುವಳಿಗಳ ಪರಮಾವಧಿಯನ್ನು ಮಿತಿಯನ್ನು ವಿಧಿಸುವ ಮೂಲಕ ಚಿಕ್ಕ ಗಾತ್ರಕ್ಕೆ, ಅಂದರೆ ಭೂ ಹಿಡುವಳಿಗಳ ವಿಕೇಂದ್ರೀಕರಣಕ್ಕೆ ಈ ಒಂದು ಭೂ ಸುಧಾರಣೆ ನೀತಿ ಜಾರಿಯಾಗಿದೆ. ಹಾಗಾಗಿ ಈ 2 ಹೇಳಿಕೆಗಳು ಸರಿಯಾಗಿದೆ ಮತ್ತು ವಿವರಣೆಯು ಕೂಡ ಸರಿಯಾಗಿದೆ. ಹಾಗಾಗಿ ನಿಮ್ಮ ಉತ್ತರ ಆಪ್ಷನ್ಸ್ 1 ಆಗಬೇಕು. ನೋಡಿ, ಇಂಥ ಒಂದು ಪ್ರಶ್ನೆಗಳಿಗೆ ನಾನು ಒಂದು ಕ್ಲೀವ್ ಹೇಳ್ತೀನಿ. ಆಲ್ಮೋಸ್ಟ್ ಆಲ್
ಎರಡೂ ಆಯ್ಕೆಗಳು ನಾನು ನೋಡಿದ ಹಾಗೆ ಶೇಕಡ 60-70% ಮೊದಲೇ ಹೇಳಿಕೆ ಎರಡು ಹೇಳಿಕೆಗಳು ಸರಿ ಇರ್ತವೆ. ಅದು ವಿವರಣೆಯನ್ನು ಸರಿಯಾಗಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಆನ್ಸರ್ ಮಾಡಿದರೆ ನಿಮಗೆ ಇಂಥ ಒಂದು ಪ್ರಶ್ನೆಗಳಲ್ಲಿ 100% ಉತ್ತರವನ್ನು ನೀಡಿ ಮಾರ್ಕ್ಸನ್ನು ಗಳಿಸ್ಬೋದು. ಇನ್ನು 31ನೇ ಪ್ರಶ್ನೆ, ಈ ಕೆಳಗಿನ ಅಂಶವು ಭಾರತದ ಸಂವಿಧಾನ ಪ್ರಸ್ತಾವನೆಯ ಭಾಗವಾಗಿದೆ. ಇಲ್ಲಿಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ IC ಕ್ವಶನ್ ಸ್ಟಾರ್ಟ್ ಆಗಿದೆ. ಈ ಕೆಳಗಿನ ಅಂಶವು ಭಾರತ ಸಂವಿಧಾನ ಪ್ರಸ್ತಾವನೆಯ ಭಾಗವಾಗಿರುವುದಿಲ್ಲ. ಗಣರಾಜ್ಯ, ಸಮಾಜವಾದಿ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಅಂತ ಹೇಳಿ ಕೇಳಿದರೆ ನಿಮ್ಮ ಉತ್ತರ ಸಮಾಜವಾದಿ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ಈ ಕೆಳಗಿನ ಅಂಶವು ಭಾರತ ಸಂವಿಧಾನ ಪ್ರಸ್ತಾವನೆಯ ಭಾಗ. ವಿಚ್ ಆಫ್ ದಿ ಫಾಲೋವಿಂಗ್ ವಾಸ್ ನಾಟ್ ಎ ಪಾರ್ಟ್ ಆಫ್ ದಿ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಟ್ ಆಫ್ ಸಾರ್ವಭೌಮ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ಇವೆಲ್ಲವೂ ಸರಿ ಇದೆ. ಇವೆಲ್ಲವೂ ಸರಿ ಇದೆ. ನೋಡೋಣ ಇದಕ್ಕೇನು ನೋಡಿ, ನಾವು ಪೀಠಿಕೆಯಲ್ಲಿ ಹೇಳಬೇಕಾದ್ರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಅಂತ ಹೇಳಿ ಕರಿತೀವಿ. ಹಾಗಾಗಿ ಎಲ್ಲ ಒಂದು ಪದಗಳು ಏನು ಯಾವುದು ಪೀಠಿಕೆಯ ಭಾಗವಾಗಿದೆ. ನೋಡೋಣ ಇದಕ್ಕೆ ಗ್ರೇಸ್ ಸಿಕ್ಕರೆ ಸಿಗ್ಬೋದು. ಜೊತೆಗೆ ಸಮಾಜವಾದಿ ಪದ ಇತ್ತೀಚೆಗೆ ಒಂದು ಸೇರ್ಪಡೆ ಆಗಿರೋದ್ರಿಂದ ಇದು ಕೂಡ ಬರೋ ಚಾನ್ಸ್ ಕೂಡ ಇದೆ. ಬಟ್ ಆದರೂ ಪೀಠಿಕೆ ಭಾಗವಾಗಿರೋದ್ರಿಂದ ಇವೆಲ್ಲ ಸರಿ ಆಗುತ್ತೆ. ನೋಡೋಣ ಇದಕ್ಕೇನು ಬರುತ್ತೆ ನೋಡೋಣ. ಸ್ಟಾರಲ್ಲಿ ಇವೆಲ್ಲ ಪದಗಳು ಕೂಡ ಪೀಠಿಕೆಯಲ್ಲಿ ಇದೆ. ಇನ್ನು ಸಂವಿಧಾನ ಪ್ರಸ್ತಾವನೆಯ ರಾಜಕೀಯ ಜಾತಕವಂತೇಳಿ ಯಾರು ಕರೀತಾರೆ ಅಂತ ಹೇಳಿದೆ. ಇದು ತುಂಬ ಸುಲಭವಾದ ಪ್ರಶ್ನೆ. MV ಕಾಮತ್ತು, ಡಾಕ್ಟರ್ BR ಅಂಬೇಡ್ಕರ್, KM ಮುನ್ಷಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನಿಮ್ಮ ಉತ್ತರ KM ಮುನ್ಷಿ ಆಗಬೇಕು. KM ಮುನ್ಷಿ ಆಗಬೇಕು. ಇನ್ನು ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳ ಕಾರ್ಖಾನೆಗಳು, ಗಣಿ ಮತ್ತು ಇತರ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ? ಒಂದು ಅನುಚ್ಛೇದ 24, ಅನುಚ್ಛೇದ 41, ಅನುಚ್ಛೇದ 45, ಅನುಚ್ಛೇದ 26 ಅಂತ ಹೇಳಿದರೆ ನಿಮ್ಮ ಉತ್ತರ 24 ಆಗಬೇಕು. ಬಾಲಕಾರ್ಮಿಕತೆಯನ್ನು ನಿಷೇಧಿಸುತ್ತೆ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಇನ್ನು 34ರ ಪ್ರಶ್ನೆ ಹೇಗಿದೆ. 1 ಮತ್ತು ಪಟ್ಟಿ 2ರ ಸರಿ ಹೊಂದಿಸಿ ಕೆಳಗಿನ ಕೊಟ್ಟಿರುವಂಥ ಸಂಕೇತಗಳಿಗೆ ಸರಿ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದರೆ ಇದು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್. ರಾಜನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, 5ನೇ ಸೂಚಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇವುಗಳನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಇಂಥ ಪ್ರಶ್ನೆಗಳಿಗೆ ಸುಲಭವಾಗಿ ನಾವು ಉತ್ತರವನ್ನು ನೀಡ್ಬೋದು. ಇದು ಮೂಲಭೂತ ಕರ್ತವ್ಯ, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈಸಿಯಾಗಿ ಇದನ್ನ ಸೆಲೆಕ್ಟ್ ಮಾಡ್ಬೋದು. C4 ಎಲ್ಲಿದೆ ನೋಡಿ, C4S ಇಲ್ಲಿದೆ. A2 ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 40ನೇ ವಿಧಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಇದೆ. ಇನ್ನು C4 ಎಸ್ ಕರೆಕ್ಟ್ ಇದೆ. ಈ ಮೊದಲೇ ಹಾಕಿದ್ದನ್ನ ಆಯ್ಕೆ. ಇನ್ನು D 5ನೇ ಅನುಸೂಚಿ ಏನು ಹೇಳುತ್ತೆ ಅನ್ನೋದಾದರೆ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ 5ನೇ ಅನುಸೂಚಿ. ಹಾಗಾಗಿ ನಿಮ್ಮ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ 2 ಆಗಬೇಕು. ಇನ್ನು 35ನೇ ಪ್ರಶ್ನೆ ಹೇಗಿದೆ. ಉಚಿತ ಶಿಕ್ಷಣದ ಹಕ್ಕನ್ನು ನಿರ್ದಿಷ್ಟವಾಗಿ ಈ ಕೆಳಗಿನ ಪ್ರಕರಣದಲ್ಲಿ ಹೇಳಲಾಗಿದೆ. ಉನ್ನಿಕೃಷ್ಣನ್ ವಿರುದ್ಧ AP ರಾಜ್ಯ, ಆಂಧ್ರ ಪ್ರದೇಶ ರಾಜ್ಯ ಇರಬೇಕು. ADM ಜಬಲ್ಪುರ್ ವಿರುದ್ಧ VS ಶುಕ್ಲಾ ಪ್ರಕರಣ. NB ಖರೆ ವಿರುದ್ಧ ದೆಹಲಿ ರಾಜ್ಯ. ಬಾಲಕೋಟಯ್ಯ ವಿರುದ್ಧ ಭಾರತ ಒಕ್ಕೂಟ. ನಿಮ್ಮ ಉತ್ತರ 35ನೇ ಪ್ರಶ್ನೆಗೆ ಉನ್ನಿಕೃಷ್ಣನ್ ಆಗಬೇಕು. ಇದು ಉಚಿತ ಶಿಕ್ಷಣ ನೀಡುವಂತಹ ಒಂದು ವಿವಾದದ ಕುರಿತಾಗಿ, ಒಂದು ಹಕ್ಕನ್ನು ನೀಡುವ ಕುರಿತಾಗಿ ಯಾವ ಪ್ರಕರಣ? ಉನ್ನಿಕೃಷ್ಣನ್ ಪ್ರಕರಣ. ಹಾಗಾಗಿ ನಿಮ್ಮ ಉತ್ತರ ಆಪ್ಷನ್ಸ್ 1 ಆಗಬೇಕು. ಇನ್ನು 36ನೇ ಪ್ರಶ್ನೆ. ಇಲ್ಲಿ ಕೆಲವು ನಿರಾಕರಣೆ ಸಿದ್ಧಾಂತ, ನ್ಯಾಯಾಂಗ ಪುನರವಲೋಕನ, ವಿಂಗಡನಾ ಸಿದ್ಧಾಂತ, ಆಜ್ಞಾತ ಸಿದ್ಧಾಂತ ಹೀಗೆ ಕೇಳಿದರೆ ಅದನ್ನ ಯಾರ್ಯಾರು ನೀಡಿದ್ದಾರೆ ಅನ್ನೋದನ್ನು, ಯಾವ್ಯಾವ ಪ್ರಕರಣದಲ್ಲಿ ನೀಡಿದ್ದಾರೆ ಅನ್ನೋದನ್ನು ಈ ಪ್ರಶ್ನೆ ಕೇಳಲಾಗಿದೆ. 36ನೇದು 1. ನಿಮ್ಮ ಉತ್ತರ A3, B2, C1, D4 ಆಗಬೇಕು. ನಿಮ್ಮ ಆಪ್ಷನ್ಸು 1 ಆಗಬೇಕು. ನಿಮ್ಮ ಸರಿಯಾದ ಉತ್ತರ ಆಯ್ಕೆ 1. ಇನ್ನು 37ನೇದು. ಯಾವ ರೀಟ್ ಜಾರಿ ಮಾಡಿದಾಗ ಬಂಧಿತ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತದೆ? ಮ್ಯಾಂಡಮಸ್, ಪ್ರೊಹಿಬಿಷನ್, ಹೇಬಿಯಸ್ ಕಾರ್ಪಸ್, ಕೋವೆರೆಂಟ್. ಸರಿಯಾದ ಉತ್ತರ ಆಪ್ಷನ್ಸ್ 2, ಹೇಬಿಯಸ್ ಕಾರ್ಪಸ್.
ಇನ್ನು 38ನೇ ಪ್ರಶ್ನೆ ಹೇಗಿದೆ ನೋಡೋಣ. ಹೇಳಿಕೆಗಳು ಕೇಳಿದರೆ, ಸಂಸತ್ತು ಭಾರತದ ಒಟ್ಟು ರಾಜ್ಯ ಕ್ಷೇತ್ರಕ್ಕಾಗಲಿ ಅಥವಾ ಅದರ ಯಾವುದೇ ಭಾಗಕ್ಕಾಗಲಿ ಕಾನೂನುಗಳನ್ನು ರಚಿಸಬಹುದು. ಇದು ಸರಿ ಇದೆ. ಒಂದು ರಾಜ್ಯ ವಿಧಾನಮಂಡಲವು ಒಟ್ಟು ರಾಜ್ಯಕ್ಕಾಗಲಿ ಅಥವಾ ಅದರ ಯಾವುದೇ ಭಾಗಕ್ಕಾಗಲಿ ಕಾನೂನುಗಳನ್ನು ರಚಿಸಬಹುದು. ಮೇಲಿನ ಹೇಳಿಕೆಗಳನ್ನು ಸಂದರ್ಭದ ಹಿನ್ನೆಲೆಯಲ್ಲಿ ಸರಿಯಾದ ಉತ್ತರವನ್ನು ಹೇಳ್ರಿ ಅಂತ ಹೇಳ್ತಾರೆ. ಎರಡು ಕೂಡ ಸರಿ ಇದೆ, ಆದರೆ ಏನಾಗಬೇಕು, ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿದೆ, ಆದರೆ ಕಾರಣವು ಸಮರ್ಥನೆಯ ವಿವರಣೆ ಅಲ್ಲ. ಇದೇ ಒಂದು ಕಡೆ ಇರೋದ್ರಿಂದ ಇದೇ ಒಂದು ಕಡೆ ಇದೆ, ಹಾಗಾಗಿ ಇವೆರಡು ಕೂಡ ವಿವರಣೆ ನಡೆಯಕ್ಕೆ ಬರಲ್ಲ. ಬಟ್ ಪ್ರತ್ಯೇಕವಾಗಿ ಎರಡು ಹೇಳಿಕೆಗಳು ಸರಿ ಇರೋದ್ರಿಂದ ನಿಮ್ಮ ರೈಟ್ ಆಪ್ಷನ್ಸು 2 ಆಗಬೇಕು. ನಿಮ್ಮ ಸರಿಯಾದ ಉತ್ತರ ಆಯ್ಕೆ 2. ಇನ್ನು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಮುಖ್ಯಮಂತ್ರಿಯ ಕರ್ತವ್ಯಗಳನ್ನು ವ್ಯಾಖ್ಯಾನಿಸುತ್ತದೆ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ನೋಡಿರಿ, ಆರ್ಟಿಕಲ್ ತುಂಬ ಹೀಲಿಂಗ್ ಟಾಪಿಕ್ ಆಗುತ್ತೆ. ನಿಮಗೆ ಪ್ರಮುಖವಾದಂತಹ ಆರ್ಟಿಕಲ್ಗಳನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿ, ರಾಜ್ಯಪಾಲರು ಮತ್ತು ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಇವೆಲ್ಲ ಒಂದು ವಿಶೇಷ ಒಂದು ವ್ಯಕ್ತಿಗಳು ಅಥವಾ ಗಣ್ಯರು ಮತ್ತು ಆರ್ಟಿಕಲ್ಗಳಿರುತ್ತೆ. ಆ ಆರ್ಟಿಕಲ್ಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ 39ಕ್ಕೆ 164ನೇ ಆರ್ಟಿಕಲ್ಲು ಚೀಫ್ ಮಿನಿಸ್ಟರ್ ಅವರ ಕರ್ತವ್ಯಗಳ ಕುರಿತು ವ್ಯಾಖ್ಯಾನ ಮಾಡುತ್ತೆ. ಹಾಗಾಗಿ ನಿಮ್ಮ ಉತ್ತರ ಆಪ್ಷನ್ಸ್ 2 ಆಗಬೇಕು. ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ನೀಡಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದು 14ನೇ ಭಾಗ, 11ನೇ ಭಾಗ, 12ನೇ ಭಾಗ, 17ನೇ ಭಾಗ ಇದೆ. ನಿಮ್ಮ ಉತ್ತರ 14ನೇ ಭಾಗ ಆಗಬೇಕು. ಅಂದರೆ ನಿಮ್ಮ ಆಪ್ಷನ್ಸು 1 ಆಗಬೇಕು. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಂತೇಳಿ ಕೇಳಿದ್ದಾರೆ. ಅನುಚ್ಛೇದ 312 ಕೇಂದ್ರ ರಾಜ್ಯಗಳಿಗೆ ಲೋಕಸೇವಾ ಆಯೋಗದ ಉಪಬಂಧವನ್ನು ತಿಳಿಸಿದ್ದಾರೆ. ಇನ್ನು ಎರಡನೇದು ಅನುಚ್ಛೇದ 316 UPSC ಸದಸ್ಯರ ನೇಮಕಾತಿ ಮತ್ತು ಅಧಿಕಾರಾವಧಿ. 320 ಲೋಕಸೇವಾ ಆಯೋಗಗಳ ಪ್ರಕಾರಗಳು. ಅನುಚ್ಛೇದ 317 ಲೋಕಸೇವಾ ಆಯೋಗಗಳ ಸದಸ್ಯರ ವಜಾಗೊಳಿಸುವುದು ಅಂತೇಳಿ ಕೇಳಿದರೆ ನಿಮ್ಮ ಸರಿಯಾದ ಉತ್ತರ 317 ಸರಿಯಾಗಿರುವುದಿಲ್ಲ. ಹಾಗಾಗಿ ನಿಮ್ಮ ಆಪ್ಷನ್ಸ್ 4. ರೈಟ್ ಆನ್ಸರ್ ಈಸ್ 4th ಆಪ್ಷನ್ಸ್. ಇನ್ನು 42ನೇ ಪ್ರಶ್ನೆ, ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತೇಳಿ ಕೇಳಿದ್ದಾರೆ. ಮಾರ್ಗರೇಟ್ ಆಳ್ವ, ಶ್ರೀಮತಿ ಮೋಟಮ್ಮ, KS ನಾಗರತ್ನ, ಮೇಲಿನ ಯಾವುದು ಅಲ್ಲ. ಆಪ್ಷನ್ಸ್ 3rd KS ನಾಗರತ್ನ ಸರಿಯಾದ ಉತ್ತರ. ನಿಮ್ಮ ಉತ್ತರ ಆಯ್ಕೆ 3 ಆಗಬೇಕು. ಇನ್ನು 43ನೇ ಪ್ರಶ್ನೆ, ಒಂದು ಕಾರು ಪ್ರದರ್ಶನದಲ್ಲಿ 7 ವಿವಿಧ ಕಂಪನಿಗಳ 7 ಕಾರುಗಳು ಎಂದರೆ ಕಾರ್ಡಿಲಾಕ್, ಅಂಬಾಸಡರ್, ಫಿಯೇಟ್, ಮಾರುತಿ, ಮೆರ್ಸಿಡೀಸ್. ಇವೆಲ್ಲ ಒಂದು ಮೆಂಟಲಿಟಿ ಪ್ರಶ್ನೆ ಆಗಿದೆ. ನಾನು ಉತ್ತರ ಕೊಟ್ಟಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡಿ. 43ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ 3 ಆಗಬೇಕು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಚೆಕ್ ಮಾಡಿ ಕೊಟ್ಟಿದ್ದೀನಿ ಉತ್ತರ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಫೈನಲ್ ಮಾಡ್ಕೊಳ್ಳಿ. ಉತ್ತರ ಆಪ್ಷನ್ಸ್ 3. ಇನ್ನು 43ನೇ ಪ್ರಶ್ನೆಗೆ, ಅಂದರೆ ಇದೇ 43ನೇ ಪ್ರಶ್ನೆ ಆಯಿತು. ಇನ್ನು 44ನೇ ಪ್ರಶ್ನೆ, ಅದು ಮತ್ತೆ ಅದ್ರ ಮೇಲೆ ಕೇಳಿದರೆ ಕೆಳಗಿನ ಯಾವುದು ನಿಖರವಾಗಿ ನಿಜವಾಗಿದೆ ಅಂತೇಳಿ ನಿಮ್ಮ ಉತ್ತರ ಯಾವುದು 2ನೇ ಆಪ್ಷನ್ಸ್ ಆಗಬೇಕು. ಬೆಡ್ಫೋರ್ಡ್ ಈಸ್ ಟು ದ ಇಮ್ಮಿಡಿಯೇಟ್ ಲೆಫ್ಟ್ ಆಫ್ ಫ್ಲ್ಯಾಟ್. ಅಂದರೆ ಇವೆಲ್ಲ ಹೇಳಿಕೆಗಳು ಕೊಡ್ತಾರೆ. KS ಲೆವೆಲ್ ಪ್ರಶ್ನೆ ಇದು. ಹಾಗಾಗಿ ಇಂಥ ಪ್ರಶ್ನೆಗಳಿಗೆ ಒಂದು ಸಾವಕಾಶವಾಗಿ ಇದನ್ನ ಚೆನ್ನಾಗಿ ಈ ಒಂದು ಹೇಳಿಕೆಗಳನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಈ 2 ಪ್ರಶ್ನೆಗಳಿಗೆ ಉತ್ತರ ನೀಡ್ಬೋದು. ಉತ್ತರ 2 ಆಗುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇನ್ನು 45ನೇ ಪ್ರಶ್ನೆಗೆ ಆಪ್ಷನ್ಸ್ 3 ರೈಟ್ ಆನ್ಸರು. ಆಪ್ಷನ್ಸ್ 3 ಪಾರ್ಟ್ 1 ಸರಿಯಾದ ಉತ್ತರ. ಇನ್ನು 46ನೇ ಪ್ರಶ್ನೆಗೆ ಆಪ್ಷನ್ಸ್ 1 ಕರೆಕ್ಟ್ ಇದೆ. 20. ಇನ್ನು 47ನೇ ಪ್ರಶ್ನೆಗೆ ಇದು ವೆನ್ ಡಯಾಗ್ರಾಮ್ ಪ್ರಶ್ನೆ ಬಂದಿದೆ, ಅದನ್ನೆಲ್ಲ ಹಾಕ್ಕೊಂಡು ನೀವು ಮಾಡ್ಬೋದು. 47ನೇ ಪ್ರಶ್ನೆಗೆ ಡೈರೆಕ್ಟಾಗಿ ಉತ್ತರ ಹೇಳ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ ಡ್ಯಾನ್ಸರ್ಸ್ ಆರ್ ಗರ್ಲ್ಸ್ ಅಂತೇಳಿ. ಆಪ್ಷನ್ಸ್ 1 ಆಲ್ ಡ್ಯಾನ್ಸರ್ಸ್ ಆರ್ ಗರ್ಲ್ಸ್. ನಿಮ್ಮ ಉತ್ತರ 1 ಆಗಬೇಕು. ಎಲ್ಲ ನೃತ್ಯಗಾರರು ಹುಡುಗಿಯರು. ಇನ್ನು 48, 49 ಸಿಕ್ಕಿಲ್ಲ ಆನ್ಸರು. ಇನ್ನು 50ನೇ ಪ್ರಶ್ನೆಗೆ ಇನ್ನು 50ನೇ ಪ್ರಶ್ನೆ ಹೇಗಿದೆ, ಇದು ಸೈನ್ಸ್ ಸ್ಟಾರ್ಟ್ ಆಯ್ತು ನೋಡಿ. ಸೈನ್ಸ್ ಸಬ್ಜೆಕ್ಟು, ಸೈನ್ಸ್ ಕ್ವಶನ್ಸು.
ಈ ಕೆಳಗಿನ ಅಂಶಗಳಲ್ಲಿ ಯಾವುದು ನೇರ ವಿದ್ಯುತ್ ಪ್ರವಾಹವನ್ನು ತಡೆಯಲು ಬಳಸಲಾಗುತ್ತದೆ? ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್, ಟ್ರಾನ್ಸ್ಫಾರ್ಮ್. ನಿಮ್ಮ ಉತ್ತರ ಕೆಪಾಸಿಟರ್ ಆಗಬೇಕು. ಯಾವುದು? ಕೆಪಾಸಿಟರ್. ಸೈನ್ಸ್ ಪ್ರಶ್ನೆ ಚೆನ್ನಾಗಿ ಓದ್ಕೊಂಡ್ರೆ ಸುಲಭವಾಗಿ ಉತ್ತರ ನೀಡಬಹುದು. ಇನ್ನು 51ನೇ ಪ್ರಶ್ನೆ, ಇಂಧನವನ್ನು ಸಾಗಿಸಲು ಡೀಸೆಲ್ ಟ್ಯಾಂಕರ್ಗಳಲ್ಲಿ ಒಳಗಿನ ವಿಭಜನೆಗಳನ್ನು ಏಕೆ ಮಾಡಲಾಗುತ್ತದೆ ಅಂತೇಳಿ ಕೇಳಿದರೆ ನಿಮ್ಮ ಉತ್ತರ ಇಂಧನದ ತಿಳುಕಾಟವನ್ನು ಕಡಿಮೆ ಮಾಡಲು ಮತ್ತು ವಾಹನದ ಸ್ಥಿರತೆಯನ್ನು ಉಳಿಸಿಕೊಳ್ಳಲು. ಇಂಧನವನ್ನು ಸಾಗಿಸಲು ಡೀಸೆಲ್ ಟ್ಯಾಂಕರ್ಗಳಲ್ಲಿ ಒಳಗಿನ ವಿಭಜನೆಗಳನ್ನು ಏಕೆ ಮಾಡಲಾಗುತ್ತೆ ಅನ್ನೋದಾದರೆ ಆಪ್ಷನ್ಸ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಇಂಧನದ ಒಂದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ವಾಹನದ ಸ್ಥಿರತೆಯನ್ನು ಉಳಿಸಿಕೊಳ್ಳಲು ಒಂದು ವಿಭಜನೆಗಳನ್ನು ಮಾಡಿರ್ತಾರೆ. ಇಲ್ಲಿ ಇಂಧನದ ಟ್ಯಾಂಕ್ನಲ್ಲಿ. ಇನ್ನು 52ನೇ ಪ್ರಶ್ನೆ, ಬಹುಮಹಡಿಗಳ ಕಟ್ಟಡಗಳಲ್ಲಿ ಕೆಳಗಿನ ಒಂದು ಯಾವ ಸಾಧನವನ್ನು ಸಾಮಾನ್ಯವಾಗಿ ಹೊಗೆಯನ್ನು ಕಂಡುಹಿಡಿಯಲು ಬಳಸಲಾಗುತ್ತೆ ಅಂತೇಳಿ ಕೇಳಿದ್ದಾರೆ? ಅಗ್ನಿ ಅಲಾರಂ, ಸೌರಕೋಶದ ಸಾಧನ, ಟ್ರಾನ್ಸಿಸ್ಟರ್ ಸಾಧನ, ಪ್ರೋಟಾಸೆಲ್ ಸಾಧನ. ನಿಮ್ಮ ಉತ್ತರ ಏನಾಗಬೇಕು ಅನ್ನೋದಾದರೆ ಫೋಟೋಸೆಲ್ ಸಾಧನ ಆಗಬೇಕು. ಫೋಟೋಸೆಲ್ ಸಾಧನ ಯಾವುದನ್ನು ಪತ್ತೆ ಹಚ್ಚಕ್ಕೆ ಇದು ಮಾಡ್ತಾರೆ ಅನ್ನೋದಾದರೆ ಹೊಗೆಯನ್ನು ಕಂಡುಹಿಡಿಯಲು ಹೊಗೆಯನ್ನು ಕಂಡುಹಿಡಿಯಲು ಫೋಟೋಸೆಲ್ ಸಾಧನವನ್ನು ಬಳಸಲಾಗುತ್ತೆ. ಇನ್ನು 53ನೇ ಪ್ರಶ್ನೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಪರ್ಫ್ಯೂಮ್ ಸ್ಪ್ರೇಯರ್ನಲ್ಲಿ ಸ್ಪ್ರೇಯರ್ ಒತ್ತಿದಾಗ ದ್ರವ ಪರ್ಫ್ಯೂಮ್ ಮೇಲಕ್ಕೆ ಏರಿ ಮಂಜು ಮಿಸ್ಟ್ ರೂಪದಲ್ಲಿ ಹರಡುತ್ತದೆ. ಈ ಕ್ರಿಯೆಯನ್ನು ಉತ್ತಮವಾಗಿ ವಿವರಿಸುವಂತಹ ವೈಜ್ಞಾನಿಕ ತತ್ವ ಯಾವುದು ಅಂತ ಕೇಳಿದರೆ 1 ಪಾಸ್ಕಲ್ ನಿಯಮ, ಆರ್ಕಿಮಿಡೀಸ್ ಸಿದ್ಧಾಂತ 2, 3ನೇದು ಬರ್ನೌಲಿ ಸಿದ್ಧಾಂತ, 4ನೇದು ನ್ಯೂಟನ್ನ 3ನೇ ನಿಯಮ. ನಿಮ್ಮ ಉತ್ತರ ಪಾಸ್ಕಲ್ ಲಾ. ನಿಮ್ಮ ಉತ್ತರ ಪಾಸ್ಕಲ್ ಲಾ ಅಂದರೆ ಆಪ್ಷನ್ಸ್ 1 ನಿಮ್ಮ ಉತ್ತರ ಆಗಬೇಕು. ಇದು ಏನು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇವತ್ತು ಭಾನುವಾರ ನಡೆದಿರುವಂತಹ GK ಪೇಪರ್ನ ಮೊದಲ 53 ಪ್ರಶ್ನೆಗಳ ಸಂಭವನೀಯ ಕೀ ಆನ್ಸರ್ಸ್ ಆಗಿದ್ದಾವೆ. ಇವು ಅಂತಿಮವಲ್ಲ. ಏನು KPSC ಹೊರಡಿಸುತ್ತಲ್ಲ ಆ ಒಂದು ಉತ್ತರಗಳೇ ಅಂತಿಮ ಆಗುತ್ತೆ. ಹಾಗಾಗಿ ನೀವು ಇವುಗಳನ್ನು ಏನು ಎಕ್ಸಾಮ್ ಬರೆದಿದ್ದರೆ ಇವನ್ನೊಂದು ಸರಿ ಚೆಕ್ ಮಾಡ್ಬೋದು. ಬಟ್ ಇವೇ ಅಂತಿಮ ಅಲ್ಲ. ನನ್ನ ಒಂದು 10 ವರ್ಷದ ಏನು ಅನುಭವದ ಆಧಾರದ ಮೇಲೆ ನಾನು ಕೀ ಆನ್ಸರನ್ನು ಹುಡುಕಿ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ನನ್ನ ಏನು KS 3 ಸರಿ ಮೈನ್ಸ್ ಬರೆದು 2 ಸರಿ ಇಂಟ್ರ್ಯೂ ಕೊಟ್ಟಿದ್ದೀನಿ ಮತ್ತು ಈ ಸಾರಿ ಕೂಡ ನಾನು KS ಮೈನ್ಸನ್ನು ಬರೆದಿರ್ತೀನಿ. ಹಾಗಾಗಿ ನನ್ನ ಒಂದು ಅನುಭವದ ಆಧಾರದ ಮೇಲೆ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿಬಿಟ್ಟು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗಾಗಿ ಎಲ್ಲ ಒಂದು ಈ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಏನು ಪರೀಕ್ಷೆಯನ್ನು ಬರೆದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ, ಯಾವುದೇ ಒಂದು ಸ್ಪರ್ಧಾರ್ಥಿ ಕೂಡ SDAಗೆ, FDAಗೆ, KSಗೆ, IASಗೆ ಯಾವುದೇ ಎಕ್ಸಾಮ್ಗೆ ಸಿದ್ಧತೆ ಮಾಡಿಕೊಂಡ್ರೂ ಸಹ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡೆಸುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಾಗ ನಿಮಗೆ ನೀವು ಬರೆಯುವಂತಹ ನೀವು ಬರೆಯುವಂತಹ ಪರೀಕ್ಷೆಗಳಲ್ಲಿ ಈ ಯಶಸ್ಸು ಗಳಿಸೋದು ಅತ್ಯಂತ ಸುಲಭ ಆಗುತ್ತೆ. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಬಿಟ್ಟು ಹೇಗೆ ಬರ್ತಾ ಇದ್ದಾವೆ ಪ್ರಶ್ನೆಗಳು ಅನ್ನೋದನ್ನು ನೋಡಿದರೆ ನೀವು ಸುಲಭವಾಗಿ ನಿಮ್ಮ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಹಾಗಾಗಿ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸೋದಕ್ಕೆ ಮುಖ್ಯವಾದಂತಹ ಒಂದು ಸೂತ್ರ ಯಾವುದು ಅನ್ನೋದಾದರೆ ಹಳೆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಎಲ್ಲರಿಗೂ ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಡಿಕೋಡಿಂಗ್ ಮಾಡಿದ್ದೇನೆ. ಹಾಗಾಗಿ ನೀವೆಲ್ಲ ಈ ಒಂದು ವಿಡಿಯೋವನ್ನು ನೋಡಿಬಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಜೊತೆಗೆ ನಾನು ಈಗಾಗಲೇ ಜೂನ್ ತಿಂಗಳು, ಜುಲೈ ತಿಂಗಳು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ನಾನು ಕ್ಲಾಸ್ ಮಾಡಿದ್ದೇನೆ. ಹಾಗಾಗಿ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಕಂಟೆಂಟ್ ಕೊಡೋಕ್ಕೆ ಸಹಾಯ ಆಗುತ್ತೆ. ಮತ್ತು ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಬರಲಿದ್ದೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ನಮಸ್ಕಾರಗಳು.